ಹಾಯ್ ಎಲ್ರಿಗೂ. ಹಲೋ. ಎಲ್ರು ತಿನ್ನೋರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ನೀನ್ ಸ್ಟಾರ್ಟ್ ಮಾಡು ಪಾಪ. ಇಲ್ಲ ಆಕ್ಚುಲಿ ಏನು ಜೊತೆಗೆ ಊಟ ಸ್ಟಾರ್ಟ್ ಮಾಡೋಣ ಅಂತ ನಾನು ವೇಟ್ ಮಾಡಿ ಫುಲ್ಲು ಥ್ಯಾಂಕ್ ಯು ನೀರಜ್. ಎಂಡಾಗಿದ್ದಕ್ಕೂ ಸಾರ್ಥಕ ಆಯಿತು. ಅಟ್ಲೀಸ್ಟ್ ವೆಯ್ಟ್ ಮಾಡ್ತಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಹಾಂ, ಹೇಗಿದ್ದೀರಾ ಮೂರು ಜನ? ಬಿಂದಾಸ್, ಸೂಪರ್. ಮುಂದಕ್ಕೆ ಬರ್ಬೇಕಾ? ಹಿಂಗೆ ನಮ್ಮ ಹುಡುಗ ಸಾಸ್ ಇಟ್ಟಿಲ್ಲ. ಸೊ ಏನೇನು ನೀವಿಬ್ರು ನಾನ್ ವೆಜ್ಜಾ? ಹೌದೌದು, ನಾವು ನಾನ್ ವೆಜ್. ಚೆನ್ನಾಗಿ ನಾವು ವೆಜ್. ಏನು ವೆಜ್ ಬೋರ್ ಹೊಡಿಯುತ್ತೆ ಆಮೇಲೆ. ನಾನ್ ವೆಜ್ ತಿಂತಾ ಇರ್ಬೇಕು, ಮೈ ಸೆಟ್ ಬರುತ್ತೆ. ಇಲ್ಲ ಏನು ಸ್ಟಾರ್ಟ್ ಆಗಿದೆ ಬಿಟ್ಟು ಬಿಡು. ಹೇಳ್ಬೇಕು ತಾನೆ. ಓಕೆ, ಅವಾಗಿಂದ ಏನ್ ಮಾಡ್ತಿರೋದು ಇನ್ಮೇಲೆ. ಓಕೆ, ಮತ್ತೆ ಎಲ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ರೈಡ್ ಮೂವಿ ಮಾಡಿದೀವಿ, ತುಂಬಾ ಖುಷಿ ಇದೆ. ಅಲ್ಲ, ಅದೇ ಇನ್ 3 days ಅಲ್ಲಿ ರಿಲೀಸ್ ಆಗ್ತಿದೆ. ಸೂಪರ್ ಆಗಿದೀವಿ ಅಂತ ಇದ್ರಲ್ಲ, ಅಷ್ಟು ಕಾನ್ಫಿಡೆನ್ಸಾ? ನಮ್ಮ ಕತೆ ಮೇಲೆ ಅಷ್ಟು ಕಾನ್ಫಿಡೆನ್ಸ್. ಸೊ ರೈಡ್ ಸಖತ್ತಾಗಿದೆ ಅಂತ. ಹೌದು. ನಾನು ಅದೇ ನಿಮ್ಮ ಟೈಟ್ಲು ನೋಡಿದಾಗ ಅನ್ಕೊಂಡೆ, ಯಾರೇ ಆಗಲಿ ಬೇಜಾರಾದಾಗ ಅಥವಾ ತುಂಬ ಖುಷಿ ಆದಾಗ 2 ಟೈಮಲ್ಲೂ ರೈಡ್ ಹೋಗ್ತಾರೆ. ಮಾಮಚ ಒಂದು ಲಾಂಗ್ ರೈಡ್ ಹೋಗೋಣ. ನನಗೆ ಗೊತ್ತಿಲ್ಲಪ್ಪ. ಈಗ ಹೇಳಿದ್ರಿ ಇವಾಗ. ಹೌದಲ್ಲ, ಲಾಂಗ್ ರೈಡ್ ಹೋಗೋಣ, ನಾನು ಹೋಗಿದ್ದೀನಿ ಅಂತೆಲ್ಲ. ಬಟ್ ನಿಮ್ಮ ರೈಡ್ ಏನು ವಿಚಿತ್ರವಾಗಿ ಅನಿಸ್ತಲ್ಲ? ಸ್ವಲ್ಪ ವಿಚಿತ್ರವಾಗಿ ಎಲ್ಲ ರೈಡ್ಸು ಥ್ರಿಲ್ ಕೊಡುತ್ತೆ, ಮತ್ತೆ ಕಿಲ್ ಮಾಡುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಲ್ಲ. ಈಗಿನ ಆನ್ಸರ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಬರೀ ಊಟದ ಕಡೆನೆ ಡಿಫ್ರೆಂಟ್ ಆಗಿರ್ಬೇಕು ಅಂತಂದ್ರೆ ಸಾಯಿಸ್ಬಿಡೋದ? ಹಂಗೆ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರ್ಬೇಕು. ಅವಾಗ ಯಾರು ಸಾಯಿಸಿದ್ದಾರೆ? ವಿಲನ್ನ ಸಾಯಿಸ್ಬಿಡೋದು, ಎಲ್ಲರೂ ಸಾಯಿಸ್ಬಿಡೋದು. ಯಾರು ಹೇಳಿದ್ದು? ಸೀರಿಯಸ್ಲಿ ಯಾರು ಗೊತ್ತಿಲ್ಲ. ವಿಲನ್ಗೆ ಫುಲ್ ಡ್ಯಾಮೇಜು, ಹೀರೋಗೆ ಮುಕ್ಕಾಲ್ ಡ್ಯಾಮೇಜು. ತುಂಬ ಕ್ರೇಜಿಯಾಗಿ ಬಂದಿದೆ ಮೂವಿ. ಒಂಥರ ಒಂದು ಎಲ್ಲ ಟೈಪ್ ಜಾನರು ಹೋಗುತ್ತೆ ಮೂವಿಲಿ. ಫಸ್ಟು ಸಾಫ್ಟ್ ಆಗಿ ಲವ್ ಕ್ಯಾರೆಕ್ಟರ್ ಆ ಥರ ಮೂಮೆಂಟ್ ಹೋಗ್ತಾ ಇರುತ್ತೆ. ಸೊ ಮುಂದೆ ಹೋಗ್ತಾ 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 ಅದು ಬೇರೆ ಥರನೇ ಟ್ವಿಸ್ಟ್ಗಳು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೆಷಲಿ ಒಂದು 4 ಕ್ಯಾರೆಕ್ಟರ್ ಇದೆ. ಒಂದೊಂದು ಕ್ಯಾರೆಕ್ಟರ್ ಬಂದು ಹೋಗ್ತಾನೂ ಒಂದೊಂದು ಥರ ಟ್ವಿಸ್ಟು, ಒಂದೊಂದು ಥರ ಮೈಂಡ್ ಸೆಟ್ಟು, ಒಂದೊಂದು ಥರ ಸ್ಕ್ರೀನು, ಒಂಥರ ಅದು ಬೇರೆ ಥರನೇ ಒಂಥರ ಏನನ್ಸುತ್ತದು, ಓ ಈಗ ಆಗ್ಬೋದಾ ಅಂತ ಅಂದ್ಕೊಂಡು ಗೆಸ್ಸಲ್ಲಿ ಇರ್ತಾರೆ ಜನ. ಹಂಗೆ ಇವಾಗ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ಅದು ರಾಂಗ್ ಆಗಿರುತ್ತೆ. ಸಿಕ್ಕಾಪಟ್ಟೆ. ನೀವು ಹೇಳಿ, ನಿಮಗೆ ಹೇಗೆ ಅನಿಸ್ತು ಕತೆ ಕೇಳಿದಾಗ? ಮತ್ತೆ ಶೂಟ್ ಎಲ್ಲ ಅಟೆಂಡ್ ಮಾಡಿ ಆಗಿದೆ ಮರ್ಯಾದೆ ಬೇರೆ ಗೊತ್ತಾಯ್ತಾ? ಬರ್ಬೇಕಲ್ಲ ಈಗ. ಅದು ಅಪರೂಪಕ್ಕೆ ಅವಾಗ ಮರ್ಯಾದೆ ಕೊಟ್ರೆ ಅಲ್ಲ, ಅವಾಗ ಫ್ರೆಂಡ್ಸಿಗೆ ಮರ್ಯಾದೆ ಕೊಡ್ಬೇಕು. ಹೌದು, ಆಮೇಲೆ ತೆಗಿಬೇಕು. ಎಲ್ಲಿ ತೆಗಿಬೇಕು? ಭಯ ಆಗುತ್ತೆ ನಮಗೆ. ಮರ್ಯಾದೆ ಕೊಡ್ತಾರ, ಎಲ್ಲೋ ಕಾಲು ಎಳೆದು ಬಿಡ್ತಾರಲ್ಲ ಈಗ. ಏನೋ ಮಿಸ್ ಹೊಡಿತಾ ಇದ್ದೇನೆ. ಏನಿಸ್ತು ನೀರಜ್ ಶೂಟಿಂಗ್ ಅಟೆಂಡ್ ಮಾಡಿದ್ದು? ಶೂಟಿಂಗು ಈಗ ಊಟದ ಬಗ್ಗೆ ಮಾತ್ರ ನಾನು ಅಲ್ಲೂ ಊಟದ ಬಗ್ಗೆ ಹೇಳ್ತೀನಿ. ಊಟದ್ದು ಚೆನ್ನಾಗಿರೋದು, ಬೆಳಗ್ಗೆ ಎದ್ದು ತಟ್ಟೆ ಇಡ್ಲಿ, ಚಿತ್ರಾನ್ನ, ಚಟ್ನಿ, ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಫುಡ್ ಚಿತ್ರಾನ್ನ. ನಮಗೆ ಒಳ್ಳೆ ಊಟ ಬರೋದು. ಹೌದು, ಮನೆಯಿಂದ ಊಟ ತರಿಸು ಅಂದ್ರೆ ಮನೆ ಊಟ ತರ ಮಾಡ್ಸೋದು ಚೆನ್ನಾಗಿರೋದು. ಹೌದು, ಈಗ ಪ್ರೊಡಕ್ಷನ್ ಊಟ ಅಂತಾರಲ್ಲ, ಅದು ಹೆಂಗಿರುತ್ತೆ ಅಂತ ಅನುಭವಕ್ಕೋಸ್ಕರ ತಿಂತಿದೆ. ಈಗ ರಾಮವಳ್ಳಿ ಶೂಟ್ ಇದ್ದಾಗ ಮನೆ ಊಟ ಅಂತೂ ಪಕ್ಕ ಸಿಗ್ತಾ ಇತ್ತು. ಮನೆ ಊಟನೇ ಸಿಗ್ತಿತ್ತು. ಹೌದು. ಶೂಟಿಂಗ್ ಔಟ್ ಸೈಡ್ ಎಲ್ಲೆಲ್ಲಿ ಮಾಡಿದ್ದು ನೀವು? ಯಾವ? ಚಿಕ್ಕಮಂಗ್ಳೂರು ಮಾಡಿದ್ದೀವಿ, ಮತ್ತೆ ಮುರುಡೇಶ್ವರ, ಸಕಲೇಶ್ಪುರ, ದಾಂಡೇಲಿ ಸೈಡ್ ಆ ಸೈಡ್ ಎಲ್ಲ ಮಾಡಿದ್ವಿ. ತಲಕಾಡು ಚೆನ್ನಾಗಿ ಬಂದಿದೆ. ಅಲ್ಲೆಲ್ಲ ಫುಡ್ ಅಡ್ಜಸ್ಟ್ ಮಾಡೋರು, ನಮ್ಮ ಪ್ರೊಡಕ್ಷನ್ ಅವ್ರು ಮಾಡೋರು ಸಕ್ಕತ್ತಿರೋದು. ಓಕೆ. ಆದ್ರೂ ಪ್ರೊಡಕ್ಷನ್ ಅಷ್ಟು ಚೆನ್ನಾಗಿ ಊಟ ಕೊಟ್ಟಿದ್ರು, ನೀವಿಬ್ರು ಹೋಗಿ ಫಿಶ್ ಎಲ್ಲ ತಿನ್ಕೊಂಡ್ಬರ್ತೀರಲ್ಲ ಈಚೆ? ಹೀರೋ ಹೀರೋಯಿನ್ ಇಲ್ಲ, ನಾನು ಸೀ ಫುಡ್ಸ್ ಎಲ್ಲ ತಿನ್ನಲ್ಲ. ನಾನು ಸಪ್ರೇಟ್ ಆಗಿ ಏನು ಹೋಗಿಲ್ಲ ಬ್ರೋ. ನಮ್ಮನ್ನು ಸಪ್ರೇಟ್ ಮಾಡ್ಬಿಡ್ತಾರೆ ಆಮೇಲೆ. ಇಲ್ಲ, ಅದೊಂದ್ಸಲಿ ಕ್ಯಾಮ್ರಾ ಕಳೆದೋಗ್ಬಿಟ್ಟಿದ್ರು, ಬನ್ನಿ ಶಾರ್ಟ್ ಮುಗಿದ್ರು ಬಂದೇ ಇರಲಿಲ್ಲ ಎಷ್ಟೊತ್ತಾದ್ರು. ಸಕಲಾಗಿ ಹೇಳ್ತಾರೆ. ಯಾವ ಸೀನಪ್ಪ ಅದು? ಗೊತ್ತಿಲ್ಲ, ನೀವೇ ಹೇಳ್ಬಿಡಿ, ಅದನ್ನು ನೋಡಿದ್ರಲ್ಲ. ಹೌದು, ಕರೆಕ್ಟ್. ನೀವು ನೋಡಿರೋದು ನೀವು ತಾನೆ, ನೀವೇ ಹೇಳಿ.
ನ್ಯೂಸ್ ನೋಡೋ ನ್ಯೂಸ್ ಮಾಡ್ಬೇಕು. ಅಂದ್ರೆ ನಮ್ಮ ನೀರಜ್ ಬ್ರೋ ಅಂತೂ ತುಂಬಾ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೀರೋಯಿನ್ ಜೊತೆ ಕಾಲು ಹೇಳ್ಕೊಂಡು ಹೆಂಗಿದು ಅವ್ನು ನೋಡಿದ್ರೆ ನಿಮ್ ಜೊತೆ ಏನಿಲ್ಲ, ಕೊನೆಗೆ ಇಬ್ರು ಸೇರ್ಕೊಂಡು ನನ್ನ ರೋಸ್ಟ್ ಮಾಡ್ತಿದಾರೆ ಅಷ್ಟೇ, ಬೇರೆ ಏನಿಲ್ಲ. ರೋಸ್ಟ್ ಆಗಿರೋ ತಿಂತ ಇದ್ದಾರೆ. ಚೆನ್ನಾಗಿತ್ತು ಓವರಾಲ್. ಹೌದು. ಓಕೆ. ಸಿನಿಮಾ ಅನ್ನೋದು ಏನು ಹೇಳ್ತಿಲ್ಲ, ಚೆನ್ನಾಗಿರುತ್ತೆ ಎಲ್ಲರಿಗೂ. ಈ ಜರ್ನಿ ರೈಡ್ ಅನ್ನೋದು ನೆಕ್ಸ್ಟ್ ಲೆವೆಲ್. ಎಲ್ಲರಿಗೂ ಸಿಕ್ಕಿದ್ದು 3 ಜನಕ್ಕೆ ಅಷ್ಟೇ ಆದ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಡೋದು 3 ಜನಕ್ಕೆ. ನನಗೆ ಅಂತಲ್ಲ, ಒಂದೊಳ್ಳೆ ಪಾತ್ರ. ಹೌದು. ಪ್ರತಿಯೊಬ್ಬರಿಗೂ ಜೀವ ತುಂಬುವಂಥದ್ದು. ಪಾತ್ರಕ್ಕೆ ಜೀವ ಅಷ್ಟೇ ತುಂಬಿದೆ ನಾವೆಲ್ಲರೂ. ಡೈರೆಕ್ಟರ್ಗೆ ಎಕ್ಸ್ಪೆಕ್ಟೇಷನ್ ಏನು ಇಟ್ಟಿದ್ರು ಅದನ್ನು ಟಚ್ ಮಾಡಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಅವರು ನಮ್ಮ ಡೈರೆಕ್ಟರ್ ಸರ್ ಅಂತೂ ಒಂದು ಶಾರ್ಟ್ ಅವ್ರಿಗೆ ಇಷ್ಟ ಆಗ್ದಂಗೆ ಬರ್ದೇ ಇಲ್ದಾಗ ಬರೋವರೆಗೂ ಬಿಟ್ಟಿಲ್ಲ ಶೂಟಿಂಗ್. ನಾನೊಂದು 7 ಶಾರ್ಟ್ 8 ಶಾರ್ಟ್ ಹಂಗೆ ಟ್ರೈ ಮಾಡ್ಬಿಟ್ಟಿದ್ದೀನಿ. ಹೌದಾ? ಬರೋವರೆಗೂ ಬಿಟ್ಟಿಲ್ಲ. ಅವ್ರಿಗೆ ಬೇಕು ಅವ್ರದ್ದೇ ಅಂತ ಇನ್ನೂ ಬೇಕು. ನಾನೊಂದು ಯಾವುದೋ ಒಂದು ಡೈಲಾಗ್ ಇದೆ, ಅದಕ್ಕೊಂದು 10 ಟೇಕ್ ಅಂತೂ ಆಗಿದೆ. 8 ಟೇಕು 9 ಟೇಕು ಫೈನಲ್ ಆಗಿದೆ. ಬರೋವರೆಗೂ ಬಿಟ್ಟಿಲ್ಲ ಸರ್. ಮತ್ತೆ ಅಷ್ಟು ಚೆನ್ನಾಗಿ ಯಾಕಂದ್ರೆ ಹೌದು ನಂದು ಹೆವಿ ಡೈಲಾಗ್ಸ್. ಹೌದು. ಅಂದ್ರೆ ಆ ಡೈಲಾಗ್ ಮೇಲೆ ಕಂಟೆಂಟ್ ಮೂವಿ ಲಾಸ್ಟ್ ಅಲ್ಲಿ ಕೊನೆವರೆಗೂ ನಿಂತ್ಕೊಳ್ಳುತ್ತೆ. ಹೌದೌದು. ಪರ್ಫಾರ್ಮೆನ್ಸ್ ನಾನು ಹೈಯೆಸ್ಟ್ ಸೈಕಲ್ ಹೊಡೆದಿರೋ. ಯಾಕಂದ್ರೆ ಅದು ತುಂಬ ಟಫ್. ಅಂದರೆ ಏನಕ್ಕೆ ಆ ಪಾತ್ರದ ಬಗ್ಗೆ ಹೇಳ್ತಿದ್ರೆ, ಇವ್ರಿಗೆ ಹೀರೋಗೆ ಹೆಂಗೆ ಇರುತ್ತೋ ನನ್ನ ಹಂಗಂಗೆ ಇರುತ್ತೆ ಪಾತ್ರಗಳು. ಅಂದ್ರೆ ಅದು ಈಸಿ ಅಲ್ಲ. ಲಾಂಗ್ ಡೈಲಾಗ್. ಎಷ್ಟು 38 ಪೇಜ್ ಅಲ್ಲ? ಅದು ಕ್ಲೈಮ್ಯಾಕ್ಸ್ ಬೇರೆ 38 ಪೇಜು. ಹೌದಾ? ಮೊದಲನೇ ಸಿನಿಮಾ ಅಲ್ಲ ನನಗೆ ಅಷ್ಟು ಸ್ಪೇಸ್ ಅದು ತುಂಬ ಗ್ರೇಟ್. ಅದು ಹೌದು. 38 ಪೇಜ್ ಶೀಟ್ ಅವ್ರು ನಾನು ಡೈಲಾಗ್ಸ್ ಹೇಳಿದ್ದೀನಿ ಅಂದರೆ ಜಸ್ಟ್ ಥಿಂಕ್ ಮಾಡಿ ಒಂದು ಸೀನಲ್ಲೇ ಬಂದೋಗುತ್ತೆ. ಯಾವ ರೇಂಜಿಗೆ ಬಯಟ್ ಮಾಡಿರ್ಬೋದು? ಬಯಟ ಮಾಡಿದ್ದೀನಿ ಆ್ಯಂಡ್ ಅನುಭವಿಸಿದೀವಿ ಅದರಿಂದ. ಈಗ 35 ಪೇಜಲ್ಲಿ 3 ಲೈನ್ ಹೇಳ್ಸಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಇಲ್ಲ ಆ ಥರದ್ದು ನಾನು ಹೇಳ್ಬಿಟ್ರೆ ಡೈಲಾಗ್ ಇದಾಗ್ಬಿಡುತ್ತೆ. ಒಂದು ಚಿಕ್ಕದು ಯಾವ್ದಾದ್ರು ರಿವೀಲ್ ಆಗ್ದಲೇ ಇರುವಂಥದ್ದು ಇವ್ರ ಜೊತೆಗೆ ಡೈಲಾಗ್ ರಿವೀಲ್ ಮಾಡಲ್ಲ. ಒಂದೇ ಒಂದು ಎರಡು ವರ್ಡ್ ಅಷ್ಟೇ ಅಲ್ಲ ರಿವೀಲ್ ಮಾಡ್ಬೋದು. ಬಟ್ ಇವರು ಮತ್ತೆ ಇವ್ರ ಜೊತೆಗೆ ಇನ್ನೊಂದು 2 ಕ್ಯಾರೆಕ್ಟರ್ ಇದೆ. ಇವ್ರು 3 ಜನ ಸೇರಿ ಒಂದು ಕ್ಯಾರೆಕ್ಟರ್ ಒಂದೇ ಒಂದು ಡೈಲಾಗ್ ಲೀಕ್ ಮಾಡಿದ್ರು ಆ ಮೂವಿ ಕಂಟೆಂಟ್ ಇರಲ್ಲ. ಹೌದು. ಇವ್ರ ಜೊತೆಗೆ ಇನ್ನೂ 2 ಕ್ಯಾರೆಕ್ಟ್ರು. ಸೊ ಹಾಗೆ ಹೇಳಿದ್ರೆ ಹೋಗುತ್ತೆ. ಆ 3 ಜನ ಒಬ್ರು ಪಕ್ಕ ಒಂದು ಡೈಲಾಗ್ ಹೊಡೆದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಓ ಅಣ್ಣ ಅಣ್ಣ. ಸೊ ಒಂದೊಳ್ಳೆ ಈಗ ಹಂಗಾದ್ರೆ ನಾನು ನಿಮ್ಮನ್ನ ಸೆಕೆಂಡ್ ಹೀರೋ ಅನ್ಕೋಬೋದಾ, ಅಥವಾ ವಿಲನ್ ಅನ್ಕೋಬೋದಾ, ಅಥವಾ ಹೀರೋ ಫ್ರೆಂಡ್ ಅನ್ಕೋಬೋದಾ? ಲೀಡ್ ಕ್ಯಾರೆಕ್ಟರ್ ಏನು ಒಂದು ಲೀಡ್ ಕ್ಯಾರೆಕ್ಟರ್. ಒಂದು ಮೂರು ಜನ ಇದ್ದಾರೆ. ಆ 3 ಜನನು ಲೀಡ್ ಕ್ಯಾರೆಕ್ಟರ್. ಸಂಬಂಧನೇ ಇರಲ್ಲ. ನಮ್ದು ಮತ್ತೆ ಇವ್ರದ್ದು ಮತ್ತೆ ಆಫೀಸಲ್ಲಿ ಮೀಟ್ ಆಗುತ್ತೆ ಹೊರತು ಅಲ್ಲಿಂದ ಕೊನೆವರೆಗೂ ಒಬ್ರಿಗೊಬ್ರಿಗೆ ಸಂಬಂಧನೇ ಇರಲ್ಲ. ನನಗೂ ಅವ್ರಿಗೆ ಟಚ್ ಇರಲ್ಲ, ಆದ್ರೂ ಟಚ್ ಇರುತ್ತೆ. ಪ್ಯಾರಲಲ್ ಅನ್ಬೋದಾ ಗೊತ್ತಿಲ್ಲ, ಏನೋ ಒಂದು ಈಕ್ವಲ್ ಆಗಿ ಹೋಗ್ತಾ ಇರ್ತೀವಿ. ಬಟ್ ನಾನೊಂದು ಪಾತಲ್ಲಿ ಅವ್ರೊಂದು ಪಾತಲ್ಲಿ ಅಕ್ಕಪಕ್ಕ ನೋಡ್ಕೊಂಡಿರಲ್ಲ ಅಷ್ಟೇ. ಜೊತೆಗೆ ಹೋಗ್ತಿರುತ್ತೆ. ಹೌದು, ಅದೇ ಎಲ್ಲೂ ಕನೆಕ್ಟ್ ಆಗಲ್ಲ. ಹೌದು ಸರಿ. ಒಳ್ಳೆ ಮಾತಾಡಿದ್ರು. ಯಾರು ಸ್ಟಾರ್ ಆಂಕರ್ ನೋಡಿ, ಇವತ್ತು ನಾವು ಪ್ಲಾಟಿನಮ್ ಸ್ಟಾರ್ನ ಇಂಟರ್ವ್ಯೂ ಮಾಡ್ತಿದೀವಿ. ನಾವು ಸ್ಟಾರ್ ಆಂಕರ್ ಅಲ್ವಾ? ಹೌದು ಅಷ್ಟೇ. ರೈಟಾ? ಸೊ ತಂಗಿಯವರೇ, ಇಷ್ಟವರು ಇವ್ರಿಬ್ರು ರೋಸ್ಟ್ ಮಾಡಿದ್ದು ಅದೆಲ್ಲ ಕೇಳಿ ಸಾಕಾಗೋದು ಬೇಡ. ನಾವು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಣ ಸ್ವಲ್ಪ. ರೈಟಾ? ನಿಮ್ಮ ಬಗ್ಗೆ ಹೇಳಿ, ಹೆಂಗೆ ಇಂಡಸ್ಟ್ರಿಗೆ ಬಂದಿದ್ದು, ಇದಕ್ಕೆ ಮುಂಚೆ ಏನು ಮಾಡ್ತಿದ್ವಿ? ಇದಕ್ಕೆ ಮುಂಚೆ ನಾನು ಅದೇ ಡೈಲಾಗ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದೆ. ಸಣ್ಣ ರೋಲ್. ಊಟ ಮಾಡ್ಬಿಟ್ರು. ಎಲ್ಲಿ 3 ಪ್ಲೇಟ್ ತರಿಸಿದ್ದೀನಿ ನಾನು. ತರಿಸಿರೋದೇ 1 ಪ್ಲೇಟ್. ಅದ್ರ ಅಲ್ಲೊಂದು ಹೆಣ್ಮಕ್ಳು ಬಾರಿಸ್ತಾರೆ ಚೆನ್ನಾಗಿ. ಇಲ್ಲ, ನಾನು ತಲೆ ತಿನ್ನೋದು ಕೇಳಿದೀನಿ. ಹಂಗೆ ಹೊಟ್ಟೆ ತುಂಬಾನು ತಿಂತಾರಂತೆ. ಇಲ್ಲ, ಒಳ್ಳೆ ಡೈಲಾಗ್ ಹೇಳಿದ್ರು. ಸುಮ್ಮನೆ ಹೇಳ್ತಿದ್ದಾರೆ ಅವರು. ಅದೇ ನಾನು ಡೈಲಾಗ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದೆ ನಾನು. ಐ ಥಿಂಕ್ 2022 ಮೇ ಬಿ ಹಂಗೆ ಸ್ಟಾರ್ಟ್ ಮಾಡಿದ್ದೆ. 2000 ಅದೇ ಫಸ್ಟ್ PU ಇದ್ದಾಗ ಸ್ಟಾರ್ಟ್ ಮಾಡಿದ್ದು ನಾನು. ಹೇಳಲ್ಲ. ಅವಾಗ ಸ್ಟಾರ್ಟ್ ಮಾಡಿದ್ದು. ಅವಾಗ ಡೈಲಾಗ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದೆ ನಾನು. ದೆನ್ ಆಫ್ಟರ್ ಇದು 2023 ಅಲ್ಲ, ಅವಾಗ ಇದು ಇದೇ ಅಯ್ಯೋ ರಾಮ ಕೊರಿಯನ್ ಸಿಕ್ಕಿದವ್ರಿಗೆ
ಹೇಳ್ಕೊಬೇಕವೆಲ್ಲ. ಹಂಗೆ ಸಾಸ್ ಇದೆ. ಯಾವ ಊರು ಕೊರಿಯನ್ನು ಏನೋ ಯಪ್ಪ. ಯಾರದು ಜಂಕುಕ್ಕು? ಅದೇನೋ ನಂಗೆ ಗೊತ್ತಿಲ್ಲ. ಅವ್ರದಂತೂ ವಿಚಿತ್ರ ಬ್ರೋ. ಯಾರದು ಜಂಕುಕ್ಕು? ಜಂಕುಕ್ ಅಂತ ಇದೆ. ಯಾರೋ ದೊಡ್ಡ ಪೀಸ್ ನನಗೆ ಇರೋ ಬರೋ ಮಸಾಲೆ ಎಲ್ಲ ಹಾಕಿದ್ದಾರೆ ಇಡ್ಲಿ. ನೀವು ಹೇಳಿ ನೀವು ಇರುತ್ತೆ ಅವ್ರದ್ದು. ಸೊ ಆಮೇಲೆ ಈ ಸಿನಿಮಾದಲ್ಲಿ ನಮಗೆ ಆ್ಯಕ್ಚುಲಿ ಸರ್ ಪರಿಚಯ ಆಗಿ ನನಗೆ ಒಂದು 3 months ಆಗಿತ್ತು. ಸೊ 3 months ಆದಮೇಲೆ ನನಗೆ ಕಾಲ್ ಮಾಡಿ ಈ ಥರ ನಮ್ಮದೇ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಕಾವ್ಯ ಅಂತ ಒಂದು ರೋಲ್ ಇದೆ, ಸೊ ಅದಕ್ಕೆ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು. ಸರಿ ಸರ್ ಆಯಿತು ಮಾಡ್ತೀನಿ. ಪ್ರೊಫೈಲ್ ಕಳ್ಸಾದ್ಮೇಲೆ ಸೊ ಸರ್ ಏನಾದರೂ ಒಂದು ಸ್ಕ್ರೀನ್ ಟೆಸ್ಟ್ ತೆಗಿತೀನಿ. ಸ್ಕ್ರೀನ್ ಟೆಸ್ಟ್ ತೆಗ್ದಾದ್ಮೇಲೆ ನೋಡೋಣ ಅಂತಂದರು. ಸೊ ಸ್ಕ್ರೀನ್ ಟೆಸ್ಟ್ ಸರ್ ಜೊತೆಗೆ ಪ್ರೊಡ್ಯೂಸರ್ ಸರ್ ಎಲ್ಲರೂ ಇದ್ದರು. ಸೊ ಸ್ಕ್ರೀನ್ ಟೆಸ್ಟ್ ಎಲ್ಲ ಓಕೆ ಆದಮೇಲೆ ಮತ್ತು ನಂದು ಇವ್ರದ್ದು ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ರು. ಸೊ ಅದೆಲ್ಲ ಓಕೆ ಆದಮೇಲೆ ಆಯಿತು ನೀನೇ ಹೀರೋಯಿನ್ ಆಗಿ ಮಾಡು ಅಂತ ಅಂದರು. ಸೊ ಅದೇ ಒಂಥರ ನಮಗೆ ಫಸ್ಟ್ ಸ್ಟೆಪ್ ಥರ ಆಯಿತು ನನಗದು. ಸೊ ಆ ಮೊಮೆಂಟು ಒಂಥರ ಶಾಕಿಂಗ್ ಆಗಿತ್ತು ನನಗೆ, ಹೆಂಗೆ ಮಾಡೋದು ಅನ್ನೋದು ಭಯ ಒಂದು ಕಡೆ. ಸೊ ಯಾಕಂದರೆ ನಾನು ಇಷ್ಟು ದಿನ ಒಂದು ಡೈಲಾಗ್ ಆರ್ಟಿಸ್ಟ್ ಹಂಗೆ ಸಡನ್ನಾಗಿ ಇವಾಗ ಹೀರೋಯಿನ್ ಅದಕ್ಕೆ ಅಬ್ಬಾ 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 ಆಯಿತು ಬಿಡಿ, ಹಂಗೆ ಇರಲಿ ಬಿಡಿ, ಹೋಗ್ಲಿ ಹಂಗೆ ಇರಲಿ ಬಿಡಿ. ಸೊ ಇಷ್ಟು ಇವರು ಪ್ಲಾಟಿನಮ್ ಸ್ಟಾರ್ ಬೇರೆ, ಈ ಸ್ಟಾರ್ ಜೊತೆ ನಾವ್ ಹೆಂಗ್ ಮಾಡೋದು? ಇವ್ರ ಕಡಕ್ ಹೀರೋ, ಇವ್ರ ಜೊತೆ ನಾವ್ ಹೆಂಗ್ ಮಾಡೋದು? ಕಡಕ್ ಹೀರೋ ಅಂತ ಇವರು ಫೈಟಿಂಗ್ ಎಲ್ಲ ಮಾಡ್ತಾರೆ ಮತ್ತೆ ಎಲ್ಲಿ ಜನ ಕೊಟ್ಟಿದ್ದು ತಗೊಳ್ಳೋದು ಅಷ್ಟೇ ಅಷ್ಟೇ. ಇವ್ರ ಜೊತೆ ಎಲ್ಲ ಹೆಂಗ್ ನಾವ್ ಆಕ್ಟ್ ಮಾಡೋದು? ಇವ್ರ ಜೊತೆ ಎಕ್ಸ್ಪೆಷಲಿ ಇವರು ಪ್ಲಾಟಿನಮ್ ಸ್ಟಾರ್ ಅಂತೆ. ಸೊ ನಾವು ಪ್ಲಾಟಿನಮ್ ಸ್ಟಾರ್ ಗಟ್ಟಿ ಚಟ್ನಿ ಯಾರು ಅದು ಕಾಂಬಿನೇಷನ್ ಚೆನ್ನಾಗಿರಲ್ಲ. ನಮ್ಗೆ ಹಳೆ ಡೈಲಾಗು ಯಜಮಾನ ಸಿನಿಮಾದು ಗಟ್ಟಿ ಚಟ್ನಿ ಇಡ್ಲಿ ಗಟ್ಟಿ ಚಟ್ನಿ ಇಡ್ಲಿ ಬೇಕಾ? ಬೇಡ 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 ಗಟ್ಟಿ ಚಟ್ನಿ ಪಾರ್ಸಲ್. ಆಮೇಲೆ ನೆಕ್ಸ್ಟ್ ಪ್ಲಾಟಿನಮ್ ಸ್ಟಾರ್ ಇನ್ನೊಂದ್ಸಲಿ ಬೇಡ ಸಾಕು, ಹೊಟ್ಟೆ ತುಂಬೋಯ್ತು ಹಂಗೆ. ಸೊ ಆಮೇಲೆ ಸರ್ ಈ ಥರ ಆ್ಯಕ್ಚುಲಿ ನಮಗೆ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ 1 week ಮುಂಚೆನೇ ನಮಗೆ ರಿಹರ್ಸಲ್ಸ್ ಎಲ್ಲ ತೆಗಿತಾ ಇದ್ರು. ಸೊ ರಿಹರ್ಸಲ್ಸ್ ಮೂಲಕ ನಮಗೆ ಹೇಳ್ಕೊಡ್ತಾ ಇದ್ರು. ಇಟ್ಸ್ ಓಕೆ. ರಿಹರ್ಸಲ್ಸ್ ಮೂಲಕ ನಮಗೆ ಹೆಂಗೆ ಆ್ಯಕ್ಟಿಂಗಲ್ಲಾಗಲಿ ಅಥವಾ ಒಂದು ಎಕ್ಸ್ಪ್ರೆಷನ್ ಡೈಲಾಗ್ ಡೆಲಿವರಿಯಿಂದ ನಮಗೆಲ್ಲ ನನಗೆ ಸರ್ ಟ್ರೈನ್ ಮಾಡೋದು. ಸೊ ಟ್ರೈನ್ ಮಾಡಿದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿ ಅದೊಂದು ಒಳ್ಳೆ ಔಟ್ಪುಟ್ ಅಂತ. ಸೈಕಲ್ ಹೊಡೆದಿದ್ದೀನಿ ಇಲ್ಲ ಅಂತ ಇಲ್ಲ, ಹೆವಿ ಸೈಕಲ್ ಶೂಟಿಂಗ್ ಎಲ್ಲ ತುಳಿತಾ ಇದ್ರಲ್ಲ ಅಲ್ಲ ಲೇಡಿ ಬರ್ಡ್ ಅಲ್ಲ, ಅದೇನೋ ಪಿಂಕ್ ಕಲರ್ ಸೈಕಲ್ ಬರ್ತಿತ್ತಲ್ಲ, ಲೇಡಿ ಬರ್ಡ್. ಅದು ಫೇಮಸ್ ಬ್ರೋ ಅವಾಗ. ಅದು ಕಾಯಿ ತರಕ್ ಹೋಗಿದ್ದೆ ನಾನು. ಸೇಮ್ ಕೆಲಸ ಮಾಡಿ ನಮ್ ಸೈಕಲ್ ಹೋಗಿದ್ದೆ. ಸೇಮ್ ಕೆಲಸ ಮಾಡಿ ಹೌದು, ದಿಕ್ಕಾಪಾಲ ಆಗ್ಬಿಟ್ಟಿರ್ತದೆ ನಮ್ ಸೈಕಲ್. ಆ ಸೈಕಲ್ ಹೋಗಿದ್ವಿ ನಮ್ ಸೈಕಲ್ಗಳು. ಕ್ಯಾರೆಟ್ ಬೀನ್ಸ್ ತರಕ್ ಹೋಗಿದ್ದೆ ಅದರಲ್ಲಿ. ಹಂಗೆ ಸೈಕಲ್ ಹೋಗಿದ್ದೀವಿ ನಾವು, ತುಂಬಾ ಹೊಡೆದಿದ್ದೀವಿ ಸೈಕಲ್. ನೀವು ಹಿಂದೆ ಫಾಲೋ ಮಾಡಿದ್ದೀರಾ? ನಾನೊಂದು ಫಾಲೋ ಮಾಡಿದ್ದಾರೆ ಇರ್ಬೋದೇನೋ ಗೊತ್ತಿಲ್ಲ. ನಮ್ಮನ್ನು ಫಾಲೋ ಮಾಡಿ ಮೋಯಿಗೂ ಬಿದ್ದೋಗ್ಬಿಟ್ಟಿದ್ದು ಒಂದ್ಸತಿ. ಎಲ್ಲಿಂದ ಬಂದ ನೀವು ಫಾಲೋ ಮಾಡಿ? ಸ್ಕೂಲ್ ಡೇಸ್ ಹೇಳ್ತಾರೆ. ಸ್ಕೂಲ್ ಡೇಸ್ ಕಾಲೇಜು. ಅವಾಗ ನಮ್ಮನ್ನು ಫಾಲೋ ಮಾಡ್ಕೊಂಡ್ಬಂದು ಬಿದ್ದಿದ್ದು ಉಂಟು. ಅಣ್ಣ ತಾರು ಜೀಪು ಅವ್ರ ಕಾರಲ್ಲೇ ಇದ್ದಾರೆ, ನೀವು ಸೈಕಲ್. ಇಲ್ಲ ಯಾವ್ದೋ ಲಾಸ್ಟ್ ಇಂಟರ್ವ್ಯೂ ಅಂತಿದ್ರಲ್ಲ, ನಾನು ಸೈಕಲ್ ಇಟ್ಕೊಂಡು ವೀಲಿಂಗ್ ಮಾಡ್ತೀನಿ. ಹೌದು, ಈಗಲೂ ಮಾಡ್ತೀನಿ. ಮಾಡ್ತಾರೆ ಯಾವಾಗಲೂ ಹುಡುಗಿರಿಂದ ಹುಡುಗರು ಹೋಗೋದು ನೋಡಿದ್ದೀನಿ. ನೀವು ಉಲ್ಟಾ ಕೇಸ್ ಯಾಕೆ ಆಗ್ಬಾರ್ದ ಹಿಂಗೆ? ಅದೇನು ಅದೆಲ್ಲ ಹುಡುಗಿರು ಏನ್ ಅನ್ಕೊಂಡ್ಬಿಟ್ರೆ ಅಂತ ಅರ್ಥ ಆಯ್ತು. ಪ್ರಪಂಚದಲ್ಲಿ ನಾವೇ ಇರೋದು. ಹುಡುಗಿನ ಫಾಲೋ ಮಾಡ್ಕೊಡೋದವ್ರು. ಸುಮ್ಮನೆ ಏನ್ಕೋ ಬೇಕಾಗುತ್ತೆ ಏನೋ ಬೇಕಾಗಿದೆ. ಯಪ್ಪ ಏನ್ ಬಿಲ್ಡಪ್ ತಗೊಂಡ್ಬಿಡ್ತಾರೆ ಇದಕ್ಕಿದ್ದಂಗೆ ಇವರೆಲ್ಲ. ಇಲ್ಲಿ ಟೈಮ್ ಬರುತ್ತೆ ವರ್ಕೌಟ್ ಆದ್ರೆ ವರ್ಕೌಟ್ ಆಗಿದೆ. ಅಯ್ಯೋ ವರ್ಕೌಟ್ ಆಗಲ್ವೇ ನಮ್ಮ ಬಾಳಿಗೆ? ನಾವೆಲ್ಲ ಗಣೇಶ್ ಸರ್ ಕಾರಣ. ಸೊ ಸೈಕಲ್ ಇಂದ ಸ್ಟಾರ್ಟ್ ಆಗಿದೆ ಫಸ್ಟ್ ರೈಡು. ಹೌದು, ಇವಾಗ ಸದ್ಯಕ್ಕೆ ಬೈಕಲ್ಲಿ ಹೋಗ್ತಾ ಇದ್ದೀರಾ? ಹೌದು. ಹೋಗಿ ಏನೇನ್ ಮಾಡ್ತೀರಾ? ಟ್ರಿಪ್ ಹೋಗೋದಾ ಅಥವಾ ಏನಾದ್ರು ಕಂಡಿಡಿಯಕ್ಕೆ ಅಂತ ಹೋಗ್ತೀರಾ? ಅದೇ ಥ್ರಿಲ್ಲರ್ ಇದೆ, ಹಾರರ್ ಇದೆ. ಸೊ ಏನ್ ಕಂಡಿಡಿದು ದಬ್ಬಾಕಕ್ಕೆ ಅಂತ ಹೋಗ್ತಾ ಇದ್ದೀರಾ? ಸುಮ್ಮನೆ ಎಂಜಾಯ್ಮೆಂಟ್ಗೆ ಹೋಗ್ತೀವಿ. ಬೋರ್ ಹೊಡಿತಾ ಇತ್ತು ನನಗೆ. ಸೊ ಬನ್ನಿ ಹೋಗಿ ಬರೋಣ ಅಂತಂದ್ರು. ಸರಿ ಆಯ್ತು ಬಾ ಹೋಗೋಣ ಅಷ್ಟೇ. ಅಂದ್ರೆ ರೈಡ್ ಅಂದ್ರೆ ಬರೀ ಪನ್ನು ಆ ಥರದ್ದು ಅಲ್ಲ.
ಸೀರಿಯಸ್ ನೋಟ್ ಏನು ಹೇಳಬೇಕು ಅಂದರೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರಬೇಕು, ಅಂದರೆ ಫ್ಯಾಮಿಲಿ ಇರುತ್ತೆ, ಹೌದು. ಜೊತೆಗೆ ಯಾವುದೇ ಆದ ಒಂದು ಕನಸುಗಳಿರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬರೀ ನಮ್ಮ ಎಂಜಾಯ್ಮೆಂಟ್ ಮಾಡ್ಕೊಂಡೋದ್ರು ಎದುರುಗಡೆ ಇರೋದು ಕಷ್ಟ ಇರುತ್ತೆ. ಒಂದು ಸೆಕೆಂಡ್ ಬಂದು ಆದರೆ ಬೇರೆಯವ್ರದ್ದು ಜೀವ, ಜೊತೆಗೆ ಫ್ಯಾಮಿಲಿಗಳು, ಆಮೇಲೆ ಒಂದು ಹೆಣ್ಮಕ್ಳನ್ನ ಕರ್ಕೊಂಡೋದ್ರೆ ಸೇಫ್ಟಿ ಕರ್ಕೊಂಡ್ಬರೋದು ಇಂಪಾರ್ಟೆಂಟ್ ಆಗುತ್ತೆ. ಟ್ರೆಂಡ್ ಆಗಿದೆ ಡೇಟ್ ಪಾರ್ಟ್ ಎಲ್ಲ ನಮ್ಗೆ ಗೊತ್ತಿಲ್ಲ. ಹೌದು. ಈಗಿನ ಜನರೇಷನ್ ಹುಡುಗಿರುಗಳು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿಸಿ ಬೀಚ್ ಹತ್ರ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಅಲ್ಲ ಪಾಪ ಅವ್ರಿಗೂ ಒಂಥರ ಆಸೆ, ಅವ್ರಿಗೂ ಒಂಥರ ಇವ್ರನ್ನ ಯಾರು ಕೇಳಿದಾರಾಗಿದ್ರೆ ಡೇಟ್ ಅಂದ್ರೆ ದಿನಾಂಕ ಅಂತ ಮಾತ್ರ ಗೊತ್ತು. ಹೆಂಗೆ ಮಜಾ ದಿನಾಂಕ ಅಂತ ಮಾತ್ರ ಲಿಟ್ರಲಿ ನೋಡ್ತಾ ಇದೆ. ಇಷ್ಟು ಇನ್ನೋಸೆಂಟ್ ಆಗಿರೋಂತ ಒಂದು ಅದೇ ಏನು ಇಷ್ಟೊಂದು ಬಿಸಿಲು ಹೊಡಿತಿದೆ ಅಂತ ನೋಡ್ತಾ ಇದ್ದೀನಿ. ಈಗ ನೀನ್ ಡೇಟಿಗೆ ಕರೆದಿದ್ವಿ ಯಾವತ್ತಾರು? ಇಲ್ಲ ತಾನೆ? ಕರೆದಿರ್ತಾರೆ. ಅಲ್ಲ ಕರ್ದಿಲ್ಲ ಗೊತ್ತು. ಕರೆದಿರ್ತಾರೆ. ಅಲ್ಲ ನಾನು ಅದೇ ಫ್ರೆಂಡ್ಸ್ ಎಲ್ಲ ಏನು ಡೇಟ್ ಗೀಟ್ ಅಂತ ಹೋಗೋದ ನಾವು ಮ್ಯಾಕ್ಸಿಮಮ್. ನಾವು ಕಾಫಿಗೂ ಹೋಗಿಲ್ಲ ಅನ್ಸುತ್ತಲ್ವಾ ಮೋಸ್ಟ್ಲಿ. ಹಿಂಗೆ ಇಂಟರ್ವ್ಯೂನಲ್ಲಿ ಎಲ್ಲರೂ ಸಿಕ್ಕಾಗ ಕಾಫಿ ಊಟ ಜೊತೆಗೆ ಅಷ್ಟಾಗತ್ತೆ ಅಷ್ಟೇ. ಇನ್ನೊಂದು ಚಿಕ್ಕ ಸ್ವೀಟು ಅಲ್ಲೇನು ಕೊಡ್ತಾರೆ ಅದು ಅಷ್ಟೇ. ಈಚೆ ಅಂತ ಎಲ್ಲೂ ಹೋಗೇ ಇಲ್ಲ ಅಲ್ವಾ? ಇಂಥ ಫ್ರೆಂಡ್ಶಿಪ್ ಕರ್ಮ, ಎಂಥ ಫ್ರೆಂಡ್ಶಿಪ್ ಅಪ್ಪ ಇದು, ನಂಗೆ ಗೊತ್ತಿಲ್ಲ. ನೆಕ್ಸ್ಟು ಒಂದು ಟ್ರೀಟ್ ಕೊಡಿಸ್ಬೇಕು. 100%. ಥ್ಯಾಂಕ್ ಯು ಫಾರ್ ರಿಯಲೈಸಿಂಗ್ ಮೀ. ನನ್ನ ಫ್ರೆಂಡ್ ಜೊತೆ ಬಂದು ಕಾಫಿನೂ ಕುಡ್ದಿಲ್ಲ ಅಂತ ನನಗೆ ಅನಿಸಿದ್ದಕ್ಕೆ ಇದಕ್ಕಿಂತ ಬೇಕಾ ಬ್ರೋ? ಅದು ನಿಜಾನೇ, ಅದು ನಿಜಾನೇ. ಯಾಕೆ ಅಂದ್ರೆ ಈ ದಿನ ಕಾಯ್ತಿದ್ದೋ ನೋಡು, ನೀನು ಇಂಟರ್ವ್ಯೂ ಮಾಡಬೇಕು, ನಿಮ್ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡಬೇಕು. ಊಟದ ಲೈಫ್ ಟೈಮ್ ಅದು ನೀರಜ್ಗೆ ಏನೋ ಕನೆಕ್ಷನ್ ಇದೆ, ಏನೋ ಕನೆಕ್ಷನ್ ಇದೆ. ಫ್ರೆಂಡ್ಶಿಪ್ ಇದೆ. ಅಲ್ಲ ನಾನು ಇವ್ರನ್ನ ರೇಗಿಸ್ಬೇಕಂತ ಇನ್ನು ಯೋಚನೆ ಮಾಡ್ಕೊಂಡು ಆಯ್ತಾ, ತಾನೇ ಮುಖ ನೋಡ್ಕೊಂಡು ಸುಮ್ಮನಾಗಿದ್ದೀನಿ. ನನಗೆ ರೇಗಿಸ್ತಾ ಇದ್ದಾರೆ ಅವಾಗ. ಇಲ್ಲ ಪರವಾಗಿಲ್ಲ ರೇಗಿಸಿ, ನಾನು ಅದೆಲ್ಲ ಏನು. ಅದಕ್ಕೆ ಈ ಜರ್ನಿ ಸಿನಿಮಾನ ರೈಡ್ ಅನ್ನೋದು ಎಲ್ಲರ ಲೈಫಲ್ಲೂ ಒಂದು ಹೊಸ ಒಂದು ಫ್ಯೂಚರ್ ಇದೆ. ಆಮೇಲೆ ಡೇಟ್ ಅನ್ನೋ ಹೋಗ್ತಾರೆ, ಅಲ್ಲೇನೇನೋ ಆಗ್ಬಿಡುತ್ತೆ. ಆಮೇಲೆ ಸುಮ್ಮನೆ ರೈಡ್ಗಳು ಹೋಗ್ತಾರೆ, ಅಲ್ಲೊಂದು ವಿಚಿತ್ರಗಳು ಘಟನೆಗಳು ನಡೆಯುವಂಥದ್ದು. ಹೌದು, ಅದೆಲ್ಲ ಈಸಿ ಅಲ್ಲ. ಈಗಿನ ಜನ್ರೇಷನ್ ಅದನ್ನು ತಿಳ್ಕೊಬೇಕು, ಏನಿದೆ ಏನು ಕತೆ. ಸುಮ್ಮನೆ ಈಸಿ ಅಲ್ಲ, ಎಲ್ಲ ಹೋಗ್ಬಿಟ್ಟು ತಗ್ಲಾಕೊಂಡ್ಬಿಡೋದು ಸಿಚುವೇಶನ್ಗಳಲ್ಲಿ. ನಾವೇ ಕ್ರಿಯೇಟ್ ಮಾಡ್ಕೊಳೋ ಒಂದು ಸಿಚುವೇಶನ್. ಸೊ ಕ್ರಿಯೇಟ್ ಮಾಡ್ಕೊಂಬೇಕಾದ್ರೆ ಹುಷಾರಾಗಿರ್ಬೇಕು. ಹೌದು, ಹೋಗ್ಬೇಕಾದ್ರೆ ಹುಷಾರಾಗಿರ್ಬೇಕು. ಸಿನಿಮಾ ಬರ್ಬೇಕಾದ್ರೆ ಹುಷಾರಾಗಿರ್ಬೇಕು. ಎಲ್ಲ ಚೆನ್ನಾಗಿದ್ರೆ ಮಾತ್ರನೇ ಲೈಫ್ ನಡೆಯೋದು. ಒಂಚೂರು ಹೆಚ್ಚು ಕಡಿಮೆ ಆದರೆ ಎಲ್ಲ ಲೈಫ್ ಗಾನ್. ಸೊ ಬಟ್ ಬರೀ ಅದೇ ತೋರಿಸಿಲ್ಲ ನಾವು, ಎಚ್ಚರಿಕೆ ಇರಲಿ. ಒಂದು ಎಳೆ ಅಷ್ಟೇ, ಅದು ಬಿಟ್ಟು ಬೇರೆ ಎಲ್ಲ ಎಲಿಮೆಂಟ್ಸ್ ಇದೆ. ಹಾರರ್ ಇದೆ. ಹೌದು, ನಿಮ್ಮಲ್ಲಿ ಹಾರರ್. ಈಗ ನೀವೆಲ್ಲ ಹೇಳಿ ಕೇಳಿದ್ರೆ ಎಚ್ಚರಿಕೆ ಇರಲಿ ಅಂತ. ಈಗ ಜಸ್ಟ್ ಹೆಂಗೆ ಅನಿಸ್ತಾ ಇದೆ ಅಂದರೆ, ಒಂದು ಹುಡುಗಿನ ಜೊತೆ ಕರ್ಕೊಂಡು ಹೋಗ್ತೀವಿ ಅಂದರೆ ಅವಳ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಆ ಥರ ಯೋಚನೆ ಮಾಡಬೇಕು. ಬಿಕಾಸ್ ಬೇರೆ ಎಂತೆಂಥ ಜನ ಇರ್ತಾರೋ ಹೇಳೋಕ್ಕಾಗಲ್ಲ. ಆ ಥರ ರೋಡಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ಸ್ ಆಗೋದು ಸರ್ವೇ ಸಾಮಾನ್ಯ. ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಥರ ಹೇಳಿದ್ರು. ಬಟ್ ಇಲ್ಲಿ ಹಾರರ್ ಯಾಕೆ ಬರ್ತಾ ಇದೆ ಮಧ್ಯದಲ್ಲಿ? ಸಿನಿಮಾ ಇರೋದೇ ಅಲ್ಲಿಂದ. ದೇವ ಇರ್ಬೋದು ಕೇಳಿ, ತೋರ್ಸಮ್ಮ. ನಾಗವಲ್ಲಿದು ನಾಗವಲ್ಲಿದು ಒಂದು ಇದು ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ ನಾಗವಲ್ಲಿ ಟೈಪ್. ಹೇಳಿದ್ರು ನನಗೆ, ಡೈರೆಕ್ಟರ್ ಹೇಳಿದ್ರು ನನಗೆ ಯಾವತ್ತು ಆಡಿಷನ್ಗೆ ಮಾಡಿಸಿ. ಹೌದಾ? ಇವಾಗ ಮಾಡಿಸಿದ್ರೆ ಊಟ ಮಾಡಿ ಆದ್ಮೇಲೆ ಮಾಡಿಸಿ. ಬೇಡ ಆ ಲೆವೆಲ್ಗೆಲ್ಲ ನಾನು ಏನು ಮಾಡಿಲ್ಲ. ಸಾಸ್ ಇದೆ, ಬಿಟ್ಕೊಡ್ತೀನಿ, ಬಿಸಾಕ್ಬಿಟ್ಟು ನಾನು ಹಂಗೆಲ್ಲ ಏನು ಮಾಡಿ ಜಸ್ಟ್ ಸಾಫ್ಟ್ ಆಗಿ ಮಾಡಿ ಅಷ್ಟೇ. ಕುಕ್ಕ ಅಂತ ಸ್ಟಾರ್ಟ್. ಸೇಮ್ ಡೈಲಾಗ್. ಹೌದಾ ಬ್ರೋ? ಇವರು ಕುತ್ಕೊಂಡ್ಬಿಟ್ಟಿದ್ರು. ಇವರು ಸೀರಿಯಸ್ಲಿ ಒಂದ್ ನಿಮಿಷ ಹೆಂಗ್ ಕೂತಿದ್ರಿ? ಸ್ಕ್ರಿಪ್ಟ್ ಇತ್ತು ಕೈಯಲ್ಲಿ, ನಾನು ಕಿರ್ಚ್ಕೊಂಡಿದ್ದೆ. ಕಿರ್ಚ್ಕೊಂಡ ತಕ್ಷಣ ಏನ್ ಮಾಡಿದ್ರಿ? ಹೇಳಿ. ಜೊತೆಗೆ ನಮ್ ಬ್ರೋನು ಸೇರ್ಕೊಂಡ್ಬಿಟ್ಟು ಕ್ಯಾಮ್ರಾ ನೋಡ್ತಿದ್ದೆ, ಕ್ಯಾಮ್ರಾ ಯಾವ ಕಡೆ ತಿರ್ಕೊಂಡಿದ್ದೆ, ಯಾವ ಕಡೆಗೆ ಹೋಗ್ತಿದ್ದೆ, ಆ ಥರ ನಾನು ಮಾತಾಡ್ತೀನಿ. ಅಯ್ಯೋಯಪ್ಪ, ಕ್ಯಾಮ್ರಾ ಮುಂದೆ ಮತ್ತೆ ಕೆಲಸ ಮಾಡ್ತೀನಿ. ಹೌದೌದು, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದೆ. ಹೌದಾ? ಕಾಸ್ಟ್ಯೂಮ್ ಎಲ್ಲ ನಾನೇ ನೋಡಿ. ಓ ಮೈ ಗಾಡ್, ಎಲ್ಲ ನಿಜನಾ? ಸೀರಿಯಸ್ಲಿ ಎಲ್ಲ ಅಲ್ಲಿ ಮುದ್ದೆ ಮಾಡೋದು ಎಲ್ಲ ಒಬ್ರು ಎಲ್ಲರೂ. ಹೌದು, ಮಸಾಲೆ ದೋಸೆ ಚೆನ್ನಾಗಿ ಮಾಡ್ತಾರೆ ಇವರು. ಹೌದಾ?
ಒಂದಿನೊಂದು ಮಾಡ್ಕೊಟ್ಟು ನನಗೂ ಮಾಡ್ಕೊಟ್ಟಿಲ್ಲಪ್ಪ. ಅವರು ಹೋಟೆಲ್ ಹತ್ರ ಕಾಲೇಜ್ ನನಗೂ ಮಾಡ್ಕೊಟ್ಟಿಲ್ಲ ಮಸಾಲೆ ದೋಸೆ. ಹೋಟೆಲ್ ಹತ್ರ ಕಾಲೇಜ್ ಬಂದ್ರೆ ನೀರಜ್ ಅವರು ಮಸಾಲೆ ದೋಸೆ ಹಾಕ್ತಿದಾರಂತ ಬರ್ತಾರಂತೆ. ಅದೇ ನಮ್ಮ ಟ್ರಕ್ ಬಗ್ಗೆ ಹೇಳ್ತಾರೆ. ಬಿಗಿರ್ ಬರ್ತಾರಂತೆ ಮಸಾಲೆ ದೋಸೆ ಹಾಕ್ತಾನೆ ಬಂದ್ರೆ ಗೊತ್ತಿಲ್ಲ ಯಾಕೆ ನಾನ್ ನೀನ್ ಮಾಡ್ಕೊಟ್ಟಿದ್ದ ದೋಸೆ ಎಲ್ಲಿ ತಿಂದಿದ್ದೀನಿ, ನಾನು ಸಪ್ರೇಟ್ ಆಗಿ ತಿಂದಿರೋದು ಪಾರ್ಟ್ನರ್ ಯಾರೋ ಮಾಡಿದ್ದು. ನೋಡಿ ಇವ್ರು ಮಾಡೋ ಮಸಾಲೆ ದೋಸೆ ಫೇಮಸ್ ಇದೆ. ತಿನ್ನೋಣ, ಅದಕ್ಕೂ ಒಂದು ಟೈಮ್ ಬರುತ್ತೆ. ಯಾವ ಜನ್ಮಕ್ಕೆ ಆಗುತ್ತೆ ಬರ್ಬೇಕು ಅವೆಲ್ಲ, ಅವೆಲ್ಲ ಬಂದ್ರೆ ಆಗುತ್ತೆ. ಓಪನಿಂಗ್ ದಿನ ಹೋಗಿದ್ದೀನಿ, ತಿಂದಿದ್ದೀನಿ, ಟೇಸ್ಟ್ ಚೆನ್ನಾಗಿತ್ತು, ಎಲ್ಲ ಸೂಪರ್. ಯಾವ್ದಾದ್ರು ಜಯನಗರ, ಸಾರಿ ಜಯನಗರ, ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್. ಈಗಲೇ ಹಿಂಗೆ ಮರ್ತು ಹೋಗ್ಬಿಡ್ತಾರೆ, ಬರೀ ಇನ್ನು 8 ತಿಂಗಳಾಗಿದೆ. ನಂಗೆ ಏನ್ ಗೊತ್ತಾ, ಆ ರೋಡ್ ಫುಲ್ ನನಗೆ ಯಾವಾಗಲೂ ಕನ್ಫ್ಯೂಷನ್. ಮೆಟ್ರೋ ಸ್ಟೇಷನ್ ಬಿಟ್ಟು ಬಂದ್ಬಿಡ್ತಾಳೆ, ಕಷ್ಟ. ಇಲ್ಲ, ಗಂಡ ಒಬ್ಬನೇ ಯಾಕೋ ಕನ್ಫ್ಯೂಸ್ ಆಗಲ್ಲ. ಮೆಟ್ರೋ ಸ್ಟೇಷನ್ ತುಂಬಾ ಜಾಸ್ತಿ ಅಂಗಡಿಗಳು ಜಾಸ್ತಿ ಇದೆಯಲ್ಲ, ಅಂಗಡಿಗಳು ಕನ್ಫ್ಯೂಸ್ ಆಗಲ್ಲ. ಎಕ್ಸಾಕ್ಟ್ಲಿ. ಮದ್ವೆ ಆಗಿದ್ಯಾ ನಿಮ್ಗೆ? ಮತ್ತೆ ಗಂಡು ನನ್ನಂಗ್ ಬಿಡಲ್ಲ ಅಂತಿದ್ದೀರಾ? ಅವ್ರು ಹೇಳಿದ್ನೆಲ್ಲ ಮರ್ತೋಗ್ಬಿಡ್ತಾರೆ ಅಂತ. ಫ್ಯೂಚರ್ ಅಲ್ಲಿ ಯಾರನ್ನೇ ಮದ್ವೆ ಆದ್ರು, ಎಷ್ಟೇ ಟಾರ್ಚರ್ ಕೊಟ್ರು, ನಾನೇ ಕೊಟ್ರು ಅವರೇ ಕೊಟ್ರು ಬಿಡಬಾರ್ದು, ಕೊಟ್ಕೊಂಡೇ ಇರ್ಬೇಕು. ಅವರು ಅದೇನೋ ಮಾಡ್ತಾರೆ, ಅವ್ರದ್ದು ಈ ಮಾತು ಹೆವಿ ಟಾರ್ಚರ್ ಕೊಟ್ರೆ ಏನ್ ಮಾಡ್ತೀರಾ? ನಾನು ಟಾರ್ಚರ್ ಕೊಡ್ತೀನಿ ವಾಪಸ್. ಏನ್ ಹೇಳಿ ಬ್ರೋ? ಕೇಳಿಲಿ ಅವರು ಹಂಗಿನ ಕೇಳಿ ಕೈ ಕೊಟ್ರಲ್ಲ, ಅವ್ರಿಗೇನೋ ಥಾಟ್ ಫಿಕ್ಸ್ ಆಗಿತ್ತು. ನಿಮ್ ಅದೇ ಒಬ್ರು ಅಂತ ಫಿಕ್ಸ್ ಆಗಿದ್ದಾರೆ, ಯಾರು ಒಬ್ರು ಅಂತ ಗೊತ್ತಾಗ್ತಾ ಇಲ್ಲ. ನೀವಾಗಿಲ್ವಾ ಬ್ರೋ? ಒಬ್ರು ಅಂತ ಫಿಕ್ಸ್ ಆಗಿರಲ್ಲ, ಸಿಕ್ಕಿಲ್ಲ. ಒಬ್ರು ಅಂತ ಫಿಕ್ಸ್ ಆಗಿಲ್ವಾ? ಅಲ್ಲ ಪಾಪ ಮದ್ವೆ ಅಂತೂ ಆಗ್ತಿರಲ್ಲ, ಬಹಳ ಆಸೆ ಐತೆ. ಮತ್ತೆ ಜೀವನದ ದೊಡ್ಡ ಗುರಿ ಗುರಿ ಸಿನಿಮಾ ಮಾಡೋದು ಅಷ್ಟೇ. ಅದು ಪ್ಯಾಷನ್. ಸಿನಿಮಾ ಅಲ್ಲ, ಮದುವೆ ಪ್ಯಾಷನ್ ಅಲ್ಲಮ್ಮ, ಮದುವೆ ಜೀವನ. ಅಯ್ಯೋ ರಾಮ, ಮದುವೆ ಪ್ಯಾಷನ್ ಮಾಡ್ಕೊಂಡಿಲ್ಲ. ಕಷ್ಟ ದುಃಖ. ಕೆಲವೊಬ್ರು ನನ್ನ ಫ್ರೆಂಡ್ಸ್ ಮದ್ವೆನ ಪ್ಯಾಷನ್ ಮಾಡ್ಕೊ. ಇಲ್ಲ, ಕೆಲವೊಬ್ರು ನನ್ನ ಫ್ರೆಂಡ್ಸ್ ಎಕ್ಸ್ಪ್ರೆಷನ್ ಗೊತ್ತಿಲ್ಲ, ಮದುವೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಬಾಯಿಗೆ ಇಕ್ಕೋದು, ನನ್ನ ಎದುರುಗಡೆ ಕೂತ್ಕೊಂಡು ಹೊಟ್ಟೆ ಉರ್ಸೋದು. ಫ್ರೆಂಡ್ಸ್ ಒಂದ್ ಕಡೆ ಆದ್ರೆ ಅಟ್ಲೀಸ್ಟ್ ಒಬ್ಬರೇ ಕೂತಿರ್ತೀವ, ರೂಮಲ್ಲೋ ಪಿಜಿಲೋ ಎಲ್ಲೋ ಒಂದ್ ಕಡೆ, ಅಲ್ಲಿ ರೀಲ್ಸ್ಗಳು ಎಂತ ಎಲ್ಲ ಮಾಡ್ತಾರೆ. ಸಾಲದಕ್ಕೆ ಇವ್ರು ಟ್ರೈಲರು ಇನ್ನೊಂದು. ಅಯ್ಯಪ್ಪ, ಏನನ್ಸ್ತು? ಕಿಸ್ ಮಾಡೋದು ಹೇಳ್ತೀಯಾ, ರೈಡ್ ಹೋಗೋದು ಹೇಳ್ತೀಯಾ, ಡ್ಯೂಯೇಟ್ ಆಡೋದು ಹೇಳ್ತೀಯಾ? ಓ ಮೈ ಗಾಡ್, ಅದು ಚೀಟಿಂಗ್ ಮಾಡಿರೋದು, ಎಲ್ಲ ಚೀಟಿಂಗ್ ಅದು. ಅಲ್ಲ ವಾಟ್ ಎವರ್, ನಮಗೆ ಚೀಟಿಂಗ್ ತರ ಏನ್ ಕಾಣಿಸ್ಲಿಲ್ವಲ್ಲ. ಅಲ್ಲಿ ಮಾಡಿರೋದೊಂದು ಅದೇ ನೋಡೋದು ಚೀಟಿಂಗ್ ಕಾಣಿಸಲ್ಲ. ಅದು ಮೂವಿಲಿ ಮಾಡಿರೋದು ನಾನು ಡೈರೆಕ್ಟರ್ ಸರ್ಗೆಲ್ಲ ಹೇಳ್ಬಿಟ್ಟಿದೆ, ರಿಯಲಿಸ್ಟಿಕ್ ಆಗಿರ್ಬೇಕು ಅಂತ. ಅಲ್ಲಲ್ಲ ಆ ಥರ ಏನೋ ಮಾಡಿಸ್ಬಿಡ್ತೀರಾ ಸರ್ ಅಂತ. ರಿಯಲಿಸ್ಟಿಕ್ ಆಗಿರ್ಬೇಕು ಅಂತ. ಇಲ್ಲ ಬೇಡ ಸರ್ ಆ ಥರ ನಾನು ಹೇಳಿದ್ದೆ, ಅವ್ರು ಹೇಳಿದ್ರು ಮಾಡಿ ಅಂತ. ಸೊ ನಾನು ಹೇಳಿದ್ದೆ ಜೀವ ಹಂಗೆ. ನಿಮ್ಗೆ ಚಾನ್ಸ್ ಕೊಡಿ. ಅಯ್ಯೋ ಪಾಪ. ಹೌದು, ನಿಂಗೆ ಒಬ್ರು ಪಾರ್ಟ್ನರ್ ಇದ್ದಾರೆ ತಾನೇ ಸಿನಿಮಾದಲ್ಲಿ? ಸಿನಿಮಾದಲ್ಲ ಒಂದು ಡ್ಯೂಯೇಟ್ 3-4 ಜನ ಇದ್ದಾರೆ ಆ ಥರ. ಇವ್ರಿಗೆ ನಾನು ಅಂದಲ್ಲ ಅವಾಗಲೂ, ಇವ್ರಿಗೆಲ್ಲ ಒಂದು ಲಿಸ್ಟ್ ಇದೆ. ಅದು ರಿವೀಲ್ ಮಾಡಿಲ್ಲ, ಅದೇ ಸಸ್ಪೆನ್ಸ್. ವಾ ವಾ ವಾ. ಮತ್ತೆ ಇನ್ನೇನು ಒಬ್ಬರೇ ಅಂತ ನೋಡಿದ್ಯಾ? ಏನಿಲ್ಲ. ಅಲ್ಲ, ಇವ್ರು ಪ್ರೆಸ್ ಮೀಟ್ ಅಲ್ಲಿ ನೋಡ್ಬಿಟ್ಟಿದ್ದಾಳೆ ಆ ಸಸ್ಪೆನ್ಸ್. ಓಹೋ, ಇವಾಗ ಮದುವೆ ಅಂತ ಬಂತಲ್ಲ, ಈ ಮದುವೆಗೆ ನಮ್ಮ ರೈಡ್ ಸ್ಟಾರ್ಟ್ ಆಗಿದ್ದು. ಫ್ಯಾಮಿಲಿಲಿ ಮದುವೆ ಮಾಡೋಣ ಅಂತ ಮುಂದೆ ಹೋಗ್ತಾರೆ. ಸೊ ಮದುವೆಗೆ ಮುಂಚೆ, ಮದುವೆ ಆದ್ಮೇಲೆ ಅದು ಇದು ಎಲ್ಲ ಎದ್ದೇ ಇರುತ್ತಲ್ಲ, ಒಂದು ಲಾಂಗ್ ಜರ್ನಿ ಮಾಡ್ಕೊಂಬರೋಣ ಅಂತ ಹೊರಡೋದೇ ರೈಡ್ ಈ ಸಿನಿಮಾ. ಅಲ್ಲೇ ಸ್ಟಾರ್ಟ್ ಆಗೋದು. ಒಂದು ಜಾಲಿ ಜಾಲಿ ರೈಡ್ ಮಾಡ್ಕೊಂಬರೋಣ ಅಂತ ಹೋಗ್ಬಿಟ್ಟು ಕ್ರೇಜಿ ಆಗ್ಬಿಡುತ್ತೆ ಅಲ್ಲಿ. ಸಿಗಾಕೊಂಡ್ಬಿಡೋದು. ಜಾಲಿ 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 ಎಲ್ಲ ಜಾಲಿ ಅನ್ಕೊಂಡು ಎಲ್ಲ ಖಾಲಿ 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 ಎಲ್ಲ ಖಾಲಿ. ಎಂಜಾಯ್ ಮಾಡಿ. ನಾನೇ ಫಸ್ಟ್. ಸೊ ನಿಮ್ಮ 4 ಜನ ಗರ್ಲ್ ಫ್ರೆಂಡ್ಸ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? 4 ಜನ? 4 ಜನ 40 ಇರ್ತಾರೆ. ಹೌದಾ? ಮೊದಲನೇ ಮೂವಿನಲ್ಲಿ ಈ ರೇಂಜ್ ಇದಕ್ಕೆ ಪರ್ಸನಲ್ ಕಲ್ಲಲ್ಲಿ ಎಲ್ಲಿ ಇಟ್ಕೊಬೇಕು ಅಂತ ಗೊತ್ತಿಲ್ಲ. ಇನ್ನ 4 ಜನ ಕಟ್ಕೊಂಡ್ರೆ ಗೋವಿಂದ. ಯಾರು ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ಲಾಟಿನಮ್ ಸ್ಟಾರ್ ಒಂದು ಐಡಿ ಇದೆ, ದಯವಿಟ್ಟು DM ಮಾಡಿ. ನಾನು ಈ ಕಡೆಯಿಂದ ಹಾಯ್ ಅಂತ ಕಳ್ಸಕ್ಕೆ ಸ್ವಲ್ಪ ಮರ್ಯಾದೆ ಪ್ರಶ್ನೆ, ನೀವೇ ಕಳಿಸಿದ್ರೆ ನಿಜವಾಗ್ಲೂ ರಿಪ್ಲೈ ಮಾಡಿ. ಬೆಸ್ಟ್ ಪ್ರಪೋಸಲ್ ಇದು. ಸಿನಿಮಾದಲ್ಲಿರೋ ಹೀರೋಯಿನ್ಸ್ ಬಗ್ಗೆ ಕೇಳ್ತಾ ಇದ್ರೆ ಸರ್, ರಿಯಲ್ ಲೈಫ್ ಅಲ್ಲಿ 40 ಜನ ಹುಡುಕಳ ಮಾಡ್ತಿದ್ದಾರೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ಲಿ. ಅಬ್ಬಾ, ಯಾರಿಗಾರು ಇಂಟ್ರೆಸ್ಟ್ ಇದ್ರೆ DM ಮಾಡಿ. ಖಂಡಿತ ಸ್ವಾಮಿ ಕಾರ್ಯ ಫಿಲಂ ಖಂಡಿತ. ಹೆಂಗು ಪಾಪ ನಮ್ಮ ಫ್ರೆಂಡ್ ಸಿಂಗಲ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್, ಒಳ್ಳೆ ಆಕ್ಟರ್, ಒಂದು ಒಳ್ಳೆ ಬಿಸ್ನೆಸ್ ಇದೆ, ಫುಡ್ ಟ್ರಕ್ ಇದೆ, ಎಲ್ಲ ಇದೆ ಎಲ್ಲ ಇದೆ. ಮೂವಿ ಮಾಡ್ತಾ ಇದಾರೆ, ಒಳ್ಳೊಳ್ಳೆ ಕ್ವಾಲಿಟಿ ಮೂವಿ ಮಾಡ್ತಾ ಇದಾರೆ, ಆಂಕರಿಂಗ್ ಮಾಡ್ತಾರೆ. ಸ್ಟಾರ್ ಆಗ್ಬಿಡ್ತಾರೆ. ಇನ್ನೇನ್ ಬೇಕು? ಒಳ್ಳೆ ಹಾರ್ಟ್ ಇದೆ. ಇವಾಗ್ಲೇ ಪ್ಲಾಟಿನಮ್ ಸ್ಟಾರ್.
ಆಮೇಲೆ ಪ್ಲಾಟಿನಮ್ ಸ್ಟಾರ್ ಆಗಿ ಹಾ ನಿಮ್ಗೆ ಅಟ್ಲೀಸ್ಟ್ ಪ್ಲಾಟಿನಮ್ ಕೊಡ್ಸಿಲ್ಲ ಅಂದ್ರೆ ಚಿನ್ನ ಅಂತ ಕೊಡಿಸ್ತೀನಿ. ಪ್ಲಾಟಿನಮೇ ಕೊಡಿಸ್ತೀನಿ, ಅದಕ್ಕಿಂತ ಡೈಮಂಡ್ ಹಾಕ್ಸೋಣ. ವಾ 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 ಈ ತರ ನಿಜವಾಗ್ಲೂ ಯಾರು ಇದ್ರೆ ಒಪ್ಕೊಂಬಿಡ್ರಿ. ಬೇಡ ಫ್ರೆಂಡ್ಸ್ ಎಲ್ಲ ಬೇಡ. ಅವ್ರು ತಗ್ಲಾಕೊಂಡ್ರ ನನ್ನ ತಗ್ಲಾಕೋಣ ಅಂತ ಕಾಯ್ತಾರೆ. ತಗ್ಲಾಕಿದ್ದೀರಾ ಬ್ರೋ? ಇಲ್ಲ ಇಲ್ಲ ಹೌದು ಬಂದ್ರಿ ಇವಾಗ ಬಟ್ ಯುವರ್ ಗರ್ಲ್ ಫ್ರೆಂಡ್. ನಮ್ಗೆ ಆ ಥರ ಏನಿಲ್ಲ, ಹುಡುಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಿರಿ ಏನೋ ಅಂತವ್ರೆ ಹಿರಿ. ಅದು ಇನ್ನೂ ಟೈಮ್ ಇದೆ ಅಂತ ಅನ್ಸುತ್ತೆ ಅದಕ್ಕೆ. ಟೈಮ್ ಇದೆ. ನನಗೆ ಮಾತ್ರ ಟೈಮ್ ಇರೋಗ್ಬಿಟ್ಟಿರ್ತಾರೆ ಹೇಳ್ತಾರೆ. ನಾನು ಇನ್ನೂ 3 ವರ್ಷ ಚಿಕ್ಕವನು ಬ್ರೋ. ಇವಾಗ ಸಡನ್ ಇವಾಗ ಯಾರು ಏಜ್ ಆಗಿರಂಗೆ ಕಾಣಿಸ್ತಾರೆ ನಮ್ಮಿಬ್ರಲ್ಲಿ. ನಾನೇ ಅಂತಾರೆ. ಅಲ್ಲ ನಂಗೆ ಅವ್ರು ಪರಿಚಯ ಇರೋದ್ರಿಂದ ಆಬ್ವಿಯಸ್ಲಿ ಅವ್ರ ಏಜ್ ಏನಂತ ಹೆಂಗೆ ಹೇಳ್ಬಿಡ್ತೀಯ? ನಾನು 21 ವರ್ಷದ ಈಗ ಮೊನ್ನೆ ತುಂಬಿತು 3 ತಿಂಗಳ. ಅದ್ಯಾಕೆ 16 ವರ್ಷ ತುಂಬಿತು ಅಂತ ಹೇಳ್ಬೋದು. ಕರೆಕ್ಟ್ ಅಲ್ಲ, ಮರ್ತೋಗ್ಬಿಟ್ಟಿದ್ದೆ. ಹಂಗೆ ಹೌದು ನಿಮ್ಮ ಏಜ್ ಏನಿವ? ಅವ್ರ 18 ಎಷ್ಟಿರ್ಬೋದು? ಹುಡುಗರ ಏಜ್ ಏನ್ ಹೇಳ್ಬೋದು? ಎಷ್ಟಿರ್ಬೋದು? ಹುಡುಗರ ಏಜ್ಗೆಲ್ಲ ಮರ್ಯಾದೆ ಇಲ್ಲ. ಎಷ್ಟಿರ್ಬೋದು ಹೇಳಿ? ಏನ್ ಮರ್ಯಾದೆನೇ ಇಲ್ಲ ನಮ್ಗೆ. ಮರ್ಯಾದೆ ಇಲ್ಲ. ಮದ್ವೆ ಮಾಡ್ಕೊಳ್ಳೋದಲ್ದೆ, ಸಾಕೋದಲ್ದೆ, ಇವ್ರದ್ದು ಅದು ಇದು ನೋಡೋದಲ್ದೆ, ನಾವು ದುಡಿಯೋದಲ್ದೆ, ಮರ್ಯಾದಿನೇ ಇಲ್ಲ. ಹಾಲಿಲ್ಲ ಅಂದ್ರೆ ಕಾಫಿ ಆಗುತ್ತಾ? ಕಾಫಿ ಪುಡಿ ತಗೊಂಬನ್ನಿ ಜೊತೆಗೆ. ಬರೀ ಹಾಲು ತಂದ್ರೆ ಹೆಂಗೆ? ಕಾಫಿ ಪುಡಿ, ಬಿಸ್ಕೆಟ್, ಗುಡ್ಡೆ ಬಿಸ್ಕೆಟ್ ಎಲ್ಲ ತರಬೇಕು ಜೊತೆಗೆ. ತಂದ್ಕೊಡಿ ಬ್ರೋ. ಯಾಕೆ ಬ್ರೋ? ಪಕ್ಕ ನಾಳೆಯಿಂದ ಸಂಸಾರ ಸ್ಟಾರ್ಟ್ ಮಾಡತ್ತಾರ ಅಲ್ಲ, ಅಭ್ಯಾಸ ಅವ್ರಿಗೆಲ್ಲ. ಬಿಸ್ಕೆಟ್ ಅದು ಎಕ್ಸಾಕ್ಟ್ಲಿ. ಗುಡ್ಡೆ ಬಿಸ್ಕೆಟ್ ಬೇಕಂತಪ್ಪ. ಇಲ್ಲ, ಮಾಮ್ಸ್ ಮ್ಯಾಜಿಕ್ ಬೇಕು. ಮಾಮ ಮಾಡೋದು ಬೇಗ. 1 ವರ್ಷ ಆದ್ಮೇಲೆ ಬೇಕಾ ಮಾಮ್ಸ್ ಮ್ಯಾಜಿಕ್? ತುಂಬಾ ಪ್ಲಾನಿಂಗ್ಸ್ ಇದೆ ಆಗಿದೆ. ಓ ಏನು ಇಲ್ಲ, ಸುಮ್ಮನೆ ಆಮೇಲೆ ನಾನು ತಗ್ಲಾಕೊಂಡ್ರೆ ಹೆಂಗ್ ಮಾಡೋದು ನಾವು? ಹೌದು, ಅವ್ರಿಬ್ರು ಗರ್ಲ್ ಫ್ರೆಂಡ್ ಬಗ್ಗೆ ಕೇಳಿದಾಯ್ತು. ಬಾಯ್ ಫ್ರೆಂಡ್ ಬಗ್ಗೆ ಹೇಳಿ ಇವಾಗ. ಅಯ್ಯೋ ಯಾರಿಲ್ಲ ಹೋಗ್ರಿ ನೀವು. ಅಂದ್ರೆ ಏನ್ ಬ್ರೋ? ಹೆವಿ ಸುಳ್ಳು ಹೇಳ್ತಾರೆ. ಹೌದು, ನಾವೇ ನೋಡಿ ಇಲ್ಲ ಇಲ್ಲ ಅದು ಇದು ಅನ್ಕೊಂಡು. ಅಲ್ವಾ ಬ್ರೋ? ಸೆಟ್ಟಲ್ ಪಿಕಪ್ ಬಿಟ್ರ ಇವಾಗ ಇಲ್ಲ ಇಲ್ಲಿ ಬಂದಿಲ್ಲ ಯಾಕೋ. ಏನ್ ಹೆಸರು ಬ್ರೋ? ಏನ್ ಹೆಸರು ಅವ್ರದ್ದು? ಹೇಳಿ ಪರವಾಗಿಲ್ಲ. ಅದೇನೋ ಬಂದಿದೆ. ಸಾತ್ವಿಕ್ ಇರ್ಬೇಕಲ್ಲ? ಸಾತ್ವಿಕ ಸಾತ್ವಿಕ್ ಅಲ್ಲ? ಯಾರು ಅದು? ಡವ್ ಬ್ರೋ. ಇಲ್ಲಿ ನೋಡಿ ಬ್ರೋ, ಏನ್ ಡವ್ ಮಾಡ್ತಾರೆ. ಯಾರಿದು ಸಾತ್ವಿಕ್ಕು? ಏನೇನೋ ಅಂತಾರೆ, ಸುಮ್ಮನೆ ಇದೆಲ್ಲ ನಂಬೇಡಿ. ಇದೆಲ್ಲ ಸ್ಕ್ಯಾಮ್ಸ್. ಅವ್ರು ಡಿಎಂ ಮಾಡಿದ್ದಾರೆ. ಸೋಲೋ ರೈಡ್ ಹೋಗ್ತೀರಾ ಅಂದ್ರೆ? ಸೋಲೋ ರೈಡ್ ಅಂತೂ ಇಲ್ಲ. ಯಾರಿದ್ದಾರೆ? ಬೇಡ ರೀ, ನಾನು ಹಿಂಗೆ ಖುಷಿಯಾಗಿ ಅಲ್ಲ, ಸೋಲೋ ರೈಡ್ ಹೋಗ್ತೀರಾ ಅಂತ ನಾನು ಕೇಳ್ತಿರೋದು. ಬೇಡ, ನಾನು ಮನೇಲಿ ಕುತ್ಕೊಂಡು ಟಿವಿ ನೋಡ್ತೀನಿ. ಹೋಗಲ್ಲ? ಬೇಡ. ಯಾರು ಗುರು ಇವ್ರು ಹೀರೋಯಿನ್ ಆಗಿ ತಗೊಂಡವರು? ಬೋರ್ ಅಲ್ಲ, ರೈಡೇ ಹೋಗಲ್ವಂತ. ರೈಡ್ ಪಿಕ್ಚರ್ ಮಾಡಿ. ಆಯ್ತಪ್ಪ, ಎಷ್ಟು ಬಂದ್ರು ಈಗ ಮಾತಾಡೋಣ. ಅದಂಗೆ ಅವರು ನನ್ನ ಫೇವ್ರೆಟ್ ಹೀರೋ. ಅಲ್ಲ, ನಾವು ಅವ್ರ ಜೊತೆ ಕಳ್ಸಲ್ಲ ಬಿಡಿ. ಅಯ್ಯೋ ಸದ್ಯಕ್ಕೆ ಅವರು ಪಾಪ ರಾಧಿಕಾ ಮ್ಯಾಮ್ನು ಕರ್ಕೊಂಡು ಇಲ್ಲ, ಅವ್ರ ಹತ್ರ ಪರ್ಮಿಷನ್ ಕೇಳ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ತೀವಿ. ಇಲ್ಲಾಂದ್ರೆ ಅವ್ರನ್ನೂ ಜೊತೆ ಕರ್ಕೊಂಡು ಬನ್ನಿ. ನೀವು ಬನ್ನಿ, ಪರವಾಗಿಲ್ಲ. ಹೋಗುತ್ತೆ. ಇದಾ ಈಗ ಸಡನ್ ಆಗಿ ಎಷ್ಟು ನಿಮ್ಗೆ ಪ್ರತ್ಯಕ್ಷ ಆಗ್ಬಿಟ್ಟು ಏನ್ ಮಾಡಿದೆ? ಕಾಲಿಗೆ ಬೀಳ್ತೀನಿ. ಫಸ್ಟು ಆಶೀರ್ವಾದ ತಗೋತೀನಿ. ಅಷ್ಟೇ. ಆಮೇಲೆ ಮಾತಾಡ್ತೀನಿ. ಸರ್, ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್. ನಿಮ್ಮ ಜೊತೆ ಫೋಟೋ ತಗೋತೀನಿ, ಮತ್ತೆ ಆಟೋಗ್ರಾಫ್ ಹಾಕಿಸ್ಕೋತೀನಿ. ಅಷ್ಟೇ ಮಾಡೋದು ಹುಡುಗ, ಎಲ್ಲರೂ ಅದೇ ಮಾಡೋದು. ನಾವೇನ್ ಮಾಡ್ತೀರಾ? ತಮ್ಮ ಫೇವ್ರೆಟ್ ಹೀರೋ ಯಾರಾದ್ರು ಮುಂದೆ ಬನ್ನಿ. ನನ್ನ ಫೇವ್ರೇಟ್ ಹೀರೋ ಮಾಡಿದ್ರೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಆಲ್ರೆಡಿ. ಇವ್ರು ಬಿಡಿ, ಇವ್ರು ಸೊ ಅದು ಡ್ರೀಮು. ನನ್ನ ಫೇವ್ರೇಟ್ ಹೀರೋ ಅಂದ್ರೆ ಅವರೇ. ಅದಕ್ಕಿಂತ ಎಕ್ಸ್ಟ್ರಾ ಬೇಕು ಅಂದ್ರೆ ಅದು ರಜನಿಕಾಂತ್. ಅವರೇ ಯಾರು? ರಜನಿಕಾಂತ್ ಅವ್ರು ಸಿಗ್ಬೋದು. ಅಲ್ಲ, ಅವರೇ ಗಣೇಶ್ ಸರ್. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಆಲ್ವೇಸ್ ಗೋಲ್ಡನ್ ಸ್ಟಾರ್ ಗಣೇಶ್. ಸ್ವಲ್ಪ ಹಂಗೆ ಕಾಣಿಸ್ತಾರಲ್ಲ, ಅದಕ್ಕೆ. ನಾನು ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಕೇಳಿದೆ ಅಂದ್ರೆ, ನಮ್ಗೆ ಒಬ್ರು ಹೇಳಿದ್ರು ನಿಮ್ಮ ಸಿನಿಮಾ ಟೀಮಲ್ಲಿ, ಯಾರು ಅಲ್ಲ ಡೈರೆಕ್ಟ್ರು. ಓಕೆ. ಫಸ್ಟ್ ಡೇ ಬಂದ್ರು ಮೀಟ್ ಮಾಡಕ್ಕೆ. ಸ್ವಲ್ಪ ಗಣೇಶ್ ಸರ್ ತರ ಲುಕ್ ಎಲ್ಲ ಅಂತ ಅನ್ಸ್ಬಿಡ್ತು ನಂಗೆ. ಸಡನ್ ಆಗಿ ಇವ್ರಿಗೆ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ. ಆಮೇಲೆ 4 ವರ್ಷ ಆದ್ಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ನೆನ್ಪಿಸ್ಕೊಂಡು ಕರೆದೆ ಇವ್ರನ್ನ. ಫಸ್ಟ್ ಡೇ ಬೈಕಲ್ಲಿ ಬಂದ್ರು ಮೀಟ್ ಮಾಡಕ್ಕೆ ಅಂತ, ಈ ಶೂಟಿಂಗ್ ಸ್ಟಾರ್ಟ್ ಆಗಕ್ಕೆ ಮುಂಚೆ. ಆ ಬಂದಿದ್ದ ಲುಕ್ಕು, ಬೈಕ್ ರೈಡ್ ಮಾಡ್ಕೊಂಡ್ ಬಂದಿದ್ದು ಪಕ್ಕ ನನ್ನ ಕ್ಯಾರೆಕ್ಟರ್ ಹೇಳಿ ಮಾಡಿಸಂಗಿತ್ತು. ಅದು ಏನ್ ನೀವು ಕ್ಯಾರೆಕ್ಟರ್ ಆಗಿ ಬಂದ್ಬಿಟ್ಟಿದ್ದೀರಲ್ಲ ಅಂತ ಅನ್ಕೊಂಡೆ. ಹೌದು ಅಂದ್ರು. ಆಕ್ಚುಲಿ ನಿಜ ಅವ್ರು ಹೇಳಿ. ನಾವೊಂದು ಟೀ ಶಾಪ್ ಹತ್ರ ಕೂತಿದ್ರು, ಹೋದೆ, ಅವಾಗ ಹೇಳಿದ್ರು. ಎಲ್ಲ ನಂಗೆ ನೆನಪು ಮರ್ತೋಗ್ಬಿಟ್ಟಿತ್ತು. ಸೊ ಎಲ್ಲ ನಿಮ್ದು ಆಡಿಷನ್ ಹೇಳಬೇಕಾದ್ರೆ ನಾವೊಂಚೂರು ತೊಗೊಂತೀವಮ್ಮ ಸ್ಪೇಸ್. ಯಾವಾಗಲೂ ಹೀರೋಯಿನ್ ಇದ್ರೆ ನಾವೆಲ್ಲ ಹೋಗೋದು. ನಮ್ಮಂತ ಪುಟ್ಟ ಕಲಾವಿದ್ರನ್ನು ಬೆಳೆಸಿ ಅಳಿಸ್ಬೇಡಿ, ತುಳಿಬೇಡಿ. ಬಂದರು, ಏನ್ರಿ ಹಿಂಗಾಗ್ಬಿಟ್ಟಿದ್ದೀರಾ, ಯಾಕ್ರಿ ನೀರಜ್ ಇಷ್ಟೊಂದು? ಸರ್, ನಾನು ಅವಾಗ ಆ್ಯಂಕರಿಂಗಲ್ಲೇ ಇದ್ದೆ. ನಾನು ಒಂದು ಸ್ವಲ್ಪ ಯಾವುದೋ ಕ್ಯಾರೆಕ್ಟರ್ಗೋಸ್ಕರ ಇದು ಮಾಡ್ತಿದ್ದೆ. ಅದು ಬಟ್ ಅದಕ್ಕಿಂತ ಹೆಚ್ಚಾಗಿ ಹೆವಿ ಸಿನಿಮಾ ನೋಡ್ತಿದ್ದೆ. ಅವಾಗ ಗೊತ್ತಲ್ಲ ನನಗೆ
ಹೆವಿ ಪ್ರೀಮಿಯರ್ ಶೋಗಳು, ದಿನಕ್ಕೆ 3 ಸಿನಿಮಾಗಳು ಇದ್ದೇನೆ ಮಾಡಿದ್ರು. ಆಲ್ಮೋಸ್ಟ್ 11:30 12 o'clock ಮುಗೀತಿದ್ದು ನೈಟು ಆಯ್ತಾ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಊಟ ಇದ್ರೆ ಊಟ ಮಾಡಿ ಮಲ್ಕೊಳ್ಳೋದು ಆ ಥರ. ಅಂದರೆ 1:30 ಆಲ್ಮೋಸ್ಟ್ ನಮ್ದೆಲ್ಲ ಅದೇ ರೂಟೀನ್ ಆ ಥರ ಆಲ್ಮೋಸ್ಟ್. ಅಂದರೆ ಯಾಕಂದರೆ ಕಂಟಿನ್ಯೂಸ್ ಸಿನಿಮಾ ನೋಡ್ತಿದ್ದೋ ನಾವು. ನಿಜ ಅಲ್ಲ, ಈಸಿ ಅಲ್ಲ. ರಿವ್ಯೂ ನಾವು ಅನ್ಕೊಂತಿದ್ದೆ, ನೀವು ಲಿಟ್ರಲಿ ಯಾರೇನಾದರೂ ಅಂದ್ಕೊಳ್ಳಿ, ಒಂದು 5 ವರ್ಷ ನಾವು ದುಡ್ಡು ಕೊಟ್ಟು ಸಿನಿಮಾನೇ ನೋಡೋಕ್ಕಾಗಿಲ್ಲ. ಯಾಕಂದ್ರೆ ಅಷ್ಟು ಸಿನಿಮಾಗಳು ನೋಡಿದ್ವಿ ನಾವು. ಓವರಾಲ್ ಅದು ಬಿಫೋರ್ ರಿಲೀಸ್ ನೋಡ್ತಿದ್ದೋ, ರಿವ್ಯೂ ಮಾಡ್ತಿದ್ದೋ. ಸಿನಿಮಾ ಅನ್ನೋದು ನಿಜವಾಗ್ಲೂ ಅವ್ರ ಕಷ್ಟಗಳು ನೋಡಿದ್ದೀನಲ್ಲ, ನಿಜವಾಗ್ಲೂ ನನಗೆ ಏನಕ್ಕೆ ಸಿನಿಮಾ ಮೇಲೆ ಇನ್ನೂ ಡಬಲ್ ಆ್ಯಕ್ಚುಲಿ ನಾನೇನೋ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿಲ್ಲ ಅಂದಿದ್ರೆ, ಅಂದರೆ ಮೀಡಿಯಲ್ಲಿ ವರ್ಕ್ ಮಾಡಿಲ್ಲ ಅಂದರೆ ಸಿನಿಮಾ ಮೇಲೆ ಏನೋ ವಿಷಯಗಳು ತಿಳ್ಕೊತಾನೆ ಇರಲಿಲ್ಲ. ನಾನು ಡೈರೆಕ್ಟ್ ಹೀರೋ ಆಗ್ಬಿಟ್ಟು ಅಥವಾ ಇನ್ನೊಂದೇನೋ ಆಗ್ಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿದ್ದರೆ. ಯಾಕೆಂದರೆ ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಗಲ್ ಇದೆ. ಒಂದು ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಪ್ರೊಡ್ಯೂಸಿಂಗ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಅದ್ರ ಜೊತೆಗೆ ಮಾರ್ಕೆಟಿಂಗ್ ಇರ್ಬೋದು. ಎಷ್ಟು ಜನ ಮುಂಡಾಯಿಸ್ತಾರೆ ಸರಿಯಾಗಿ, ಓಪನಾಗಿ ಸರಿಯಾಗಿ ಹೇಳಿದೆ, ಅದು ಮುಂಡಾಯಿಸ್ತಾರೆ ಗೊತ್ತಿಲ್ಲ ನನಗೆ. ಇಂಡಸ್ಟ್ರಿಯಲ್ಲಿರೋ ಕಳ್ಳನ ಮಕ್ಕಳಿದ್ದಾರೆ, ಇದ್ದಾರೆ ಒಂದಷ್ಟು ಜನ. ನಾನು ಹೇಳ್ತೀನಿ ಅದು ಡೈರೆಕ್ಟಾಗಿ. ದುಡ್ಡುಗಳು ಎಷ್ಟು ಜನ ಮೋಸ ಮಾಡ್ತಾರೆ, ನಾನು ಅದು ಮಾಡಿಸ್ಬಿಡ್ತೀನಿ ಸರ್, ಹಿಂಗೆ ಮಾಡಿಬಿಡ್ತೀನಿ ಸರ್ ಅಂತ ಜನ. ಸೊ ಎಷ್ಟೋ ಜನಕ್ಕೆ ಅದನ್ನು ಮತ್ತೆ ಅದನ್ನು ಇದು ಮಾಡ್ತಾರೆ ಬ್ರೋ. ಯಾಕಂದರೆ ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತು, ನೋಡಿರ್ತೀವಿ. ಹಂಗೆ ಮಾಡಿಬಿಡ್ತೀವಿ ನಿಮ್ಮ ಸಿನಿಮಾಲಿ, ಪ್ಯಾನ್ ಇಂಡಿಯಾ ಮಾಡಿಬಿಡ್ತೀವಿ. ಡೈರೆಕ್ಟರ್ಗಳು ಪ್ರೊಡ್ಯೂಸರಿಗೆ ಮೋಸ ಮಾಡಿರ್ತಾರೆ. ಪ್ರೊಡ್ಯೂಸರ್ಗಳು ಎಷ್ಟೋ ಜನ ನೀವು ನಂಬ್ತಿರೋ ಇಲ್ವೋ, ದುಡ್ಡುಗಳು ಹಾಕಿರ್ತಾರೆ ಡೈರೆಕ್ಟರ್ನ ಹಚ್ಕೊಂಡು, ಅವ್ನು ಹೇಳಿರೋ ಕತೆ ಮೇಲೆ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ಮತ್ತೆ ಅದು ಏನಾಗುತ್ತೆ, ಆಮೇಲೆ ಆ ಸಿನಿಮಾ ಹೊಗೆಯಾದಾಗ ಪಾಪ ಪ್ರೊಡ್ಯೂಸರ್ ಮತ್ತೆ ಸಿನಿಮಾಗೆ ಬರೋಕ್ಕೂ ಅಂದಲ್ಲ, ಅವ್ನ ಫ್ಯಾಮಿಲಿನೂ ಪ್ರಾಬ್ಲಮ್, ಭಯ ಏನಾಗುತ್ತೆ, ರಿಟರ್ನ್ಸ್ ಬರಲ್ಲ. ಚೇತರಿಸ್ಕೊಳ್ಳೋಕೆ ಅವ್ರಿಗೆ ಒಂದು ಮಿನಿಮಮ್ 4-5 ವರ್ಷ ಬೇಕು ಆ ಇನ್ವೆಸ್ಟ್ಮೆಂಟ್ನ ವಾಪಸ್ ರಿಕವರ್ ಮಾಡ್ಕೊಳ್ಳೋಕ್ಕೆ. ಅಷ್ಟಾಗುತ್ತೆ. ಎಂಡ್ ಆಫ್ ದಿ ಡೇ ಅದು ಡೈರೆಕ್ಟರ್ದೇ ತಪ್ಪಿರುತ್ತೆ. ಇದು ಹೆಂಗೆ ಗೊತ್ತಾ, ಒಂಥರ ಮದುವೆ ಮೇಲೆ ಇನ್ವೆಸ್ಟ್ ಮಾಡ್ದಂಗೆನೆ. ಇತ್ತೀಚೆಗೆ ಆಗ್ತಿರೋ ಮದುವೆಗಳ ಕೇಸ್ ನೋಡ್ಕೊಂಡ್ರೆ ಈ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡೋದು, ಆ ಮದುವೆ ಮೇಲೆ ಇನ್ವೆಸ್ಟ್ ಮಾಡೋದು ಎರಡು ಒಂದೇ ಥರ. ಎಲ್ಲ ಸಾಲ ಮಾಡಿ ತಂದು ಹಾಕ್ಬಿಡೋದು. ಅವ್ರ ಜೊತೆಗೆ ಇರ್ತಾರ ಇಲ್ವೋ ಗ್ಯಾರಂಟಿ ಇಲ್ಲ, ಹಂಗೆ ಈ ಸಿನಿಮಾ ಓಡುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ, ಆ ಥರ. ಸೊ ಹಂಗಾಗಿ ಸಿನಿಮಾಗಳು ಎಲ್ಲ ವಿಷಯ ತಿಳ್ಕೊಂಡು ಬಂದಿದ್ದು ತುಂಬ ಒಳ್ಳೇದಾಯಿತು. ಎಕ್ಸಾಕ್ಟ್ಲಿ. ನೋಡಿದ್ದೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಏನು ವರ್ಕ್ ಮಾಡಿಲ್ಲ ಅಲ್ವಾ? ನಾವು ಹೇಳಿದ್ನಲ್ಲ, ಎಲ್ಲ ಕಡೆ ಡೈಲಾಗ್ಗಳು ನೋಡೋದು ಇಲ್ಲ. ನಾವು ಇವರೆಲ್ಲ ಒಂಥರ, ನಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗಿಂತ ಮೇನ್ ಇದೆ ಆ್ಯಕ್ಟಿಂಗ್ ಅನ್ನೋದು ತುಂಬ ಇಷ್ಟ. ಅಂದರೆ ಆ್ಯಕ್ಚುಲಿ ನಾನು ಬೇಸಿಕಲಿ ನಾನು ಮಿಮಿಕ್ರಿ ಆರ್ಟಿಸ್ಟು ಸ್ಕೂಲ್ ಡೇಸಿಂದ. ಅದನ್ನು ಮಿಮಿಕ್ರಿ ಮಾಡಿಕೊಂಡು ಅದಾದಮೇಲೆ ಆ್ಯಂಕರಿಂಗ್ ಎಲ್ಲ ನನಗೆ ಈಗ ಸ್ಟಾರ್ಟ್ ಆಗಿದ್ದು. ಮಿಮಿಕ್ರಿ ಮಾಡ್ತಿದ್ದೆ. ನಮಗೆ ಮಿಮಿಕ್ರಿ ಈಗ ಊಟ ಮಾಡ್ತೇವೆ ನಾವೆಲ್ಲ ಕೇಳಕ್ಕೆ. ಅದನ್ನ ಯಾವತ್ತು ಒಂಚೂರು ಗಂಧ ಗಾಳಿನೂ ನೋಡಿದ್ವಲ್ಲ ನಿಮ್ಮ ಕಡೆ? ಕೆಲವೊಬ್ರು ಗೊತ್ತೇನೋ, ಒಂದೆರಡು ಮಾಡ್ಬೋದಾ? ಮಾಡ್ಬಿಟ್ಟು ಆಮೇಲೆ ಮಾಡೋಣ. ಸೊ ಏನು ಅಂದರೆ ಅದು ಹಂಗೆ ಸ್ಟಾರ್ಟ್ ಆಗಿತ್ತು. ಫ್ರೆಂಡ್ ಅಲ್ವಾ ಅಂತ ಎಷ್ಟು ಲೈಟಾಗಿ ತೊಗೊಂತೀನಿ ನೋಡಿ. ಹೌದು. ಅದೇ ಬೇರೆ ಆ್ಯಂಕರ್ ಕೇಳಿದ್ರೆ ಓ ಈ ಹುಡುಗಿ ಬಿದ್ರು ಬೀಳ್ಬೋದು ಅಂತ. ಅದೇ ಆ್ಯಂಕರ್ ಬಂದಿದ್ರೆ ಸ್ವಲ್ಪ ಬನ್ನಿ ಇವಾಗ ಗಿಳಿ ಥರ ಮಾಡ್ತೀನಿ ನೋಡಿ ಮ್ಯಾಮ್ ಅಂದ್ಬಿಟ್ಟು ಕಿ 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 ಅಂತ. ಗಿಳಿ ಥರ ಏನು ಬ್ರೋ? ಗಿಳಿಗೆಲ್ಲ ಹೇಳ್ಕೊಟ್ಟಿರ್ತಾರಲ್ಲ ಇವಾಗ ಮಾತನಾಡುವ ಗಿಳಿಗೆ, ಹಂಗೆ. ಹಾಂ, ಆ ಥರ ಏನಿಲ್ಲ. ನಿಮ್ಗೇನು ಅನಿಸ್ತು? ನಾನು ಹೇಳ್ತಿಲ್ವಾ, ನನಗೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಅದು ನಂಗೆ ಗೊತ್ತಾಯ್ತು ಒಂದು ರೇಂಜಿಗೆ. ಐ ಮೀನ್ ಅದಕ್ಕಿಂತ ಹೆಚ್ಚಾಗಿ ನೀನು ಸಾಂಗ್ಗಳು ಕೂಡ ನೋಡಿದ್ದಾರೆ ಇವರು. ನಾ ಅದೇ ಹೇಳಿದ್ದು, ತುಂಬ ಮೆಲೋಡಿಯಸ್ ಆಗಿದೆ. ಸಾಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು. 3 ಸಾಂಗ್ ನೋಡಿದ್ದೀನಿ, 3 ಇಷ್ಟ ಆಯಿತು. ಆಮೇಲೆ ಇವ್ರದ್ದು ಡ್ಯಾನ್ಸ್ ನೋಡಿದ್ದೀನಿ, ಬಟ್ ಅದಷ್ಟು ಕಂಪ್ಲೀಟಾಗಿ ನೆನಪಿಲ್ಲ. ಬಟ್ ಹಾಂ, ನಿಮ್ಮ ಸಾಂಗು ನಿಮ್ಮ 4ನೇ ಗರ್ಲ್ ಫ್ರೆಂಡ್ ಜೊತೆ ಒಂದು ಸಾಂಗ್ ಇದೆಯಲ್ಲ, ಅದು ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಅದೇ ಟ್ರೈಲರ್ ನೋಡಿದಾಗ ನನಗೆ ಈ ಹಾರರ್ ಎಲ್ಲಿ ಬರುತ್ತೆ ಅಂತ ನನಗೆ ಐಡಿಯಾ ಬಂದಿಲ್ಲ. ಐ ಮೀನ್ ನಿಮ್ಮ ಕತೆ ಫಸ್ಟ್ ಆಫ್ ಆಲ್ ಒಂದು ಲೈನ್ ಹೆಂಗಿದೆ ಅಂತಲೇ ಅರ್ಥ ಆಗಿಲ್ಲ. ಯಾರು ಒಂದು ಸ್ವಲ್ಪ ಹೇಳಿ ಹೆಲ್ಪ್ ಮಾಡೋದಾದ್ರೆ ಒಳ್ಳೇದಿರುತ್ತೆ. ಹಾಂ, ಹೀರೋನ ಹೇಳ್ತಾರೆ, ನಾನು ತಿಂತಾ ಇರ್ತೀನಿ. ಈಗಿನ ಕಪಲ್ಸ್ಗೆ ಏನೆಲ್ಲ ಅನುಭವಿಸ್ತಾ ಇದ್ದಾರೆ ಜಾಲಿ ಹೇಳ್ಬೋದು. ಓಕೆ, ಈಗ ಕಷ್ಟಗಳು ಏನೇ ಇರ್ಬೋದು. ಸೊ ಆ ಥರ ಒಂದು ಈಗಿನ ಜನ್ರೇಷನ್ ನೋಡೋವಂಥ ಮೂವಿ ಮಾಡಿದ್ದೀವಿ. ನೋಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಈಗಿನ ಜನ್ರೇಷನ್ ಕಪಲ್ಸ್ಗಾಗಿರ್ಬೋದು, ಲವರ್ಸ್ಗಾಗಿರ್ಬೋದು, ಮದುವೆ ಆಗಿರೋರ್ಗಾಗಿರ್ಬೋದು. ಈ ಮೂವಿ ನೋಡಿದ್ರೆ ಅವರ ಪ್ರೀತಿಸಿದವ್ರನ್ನ ಹೆಂಗೆ ಉಳಿಸ್ಕೊಬೇಕು ಕೊನೆವರೆಗೂ. ಅದಕ್ಕೆ ಇವಾಗ ಅವ್ರು ಕಾಣಿಸ್ತಾ ಇಲ್ಲ ಅಂತ ಬಿಟ್ಟೋಗೋದಾಗಲಿ, ಬಿಡು ಬರ್ತಾರೆ ಬಿಡು ಇವಾಗ ಕಾಣಿಸ್ತಾ ಇಲ್ವಲ್ಲ, ಎಲ್ಲ ಇವಾಗ ಒಂದು ಲೊಕೇಶನ್ ಒಂದು ಸ್ಪಾಟ್ ಇದೆ, ಆ ಸ್ಪಾಟ್ಗೆ ಎಲ್ಲರೂ ಅಲ್ಲೇ ಮರ್ಜ್ ಆಗಿರ್ತೀವಿ. ಓಕೆ, ಒಂದು 3-4 ಜನ ಮಿಸ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ, ಓಕೆನಾ? ಆವಾಗ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನಾವು ಇರಬಾರ್ದು.
ವಿಚಾರಿಸ್ತಾ ಇರ್ಬೇಕು ಎಲ್ಲೋದ್ರು ಏನು ಎತ್ತ ಹೇಗೆ ಅಂತ. ಸೊ ಯಾವಾಗ ಬಿಟ್ವಿ ಅವಾಗ ನಾವು ಕೊಟ್ಟಿವಿ ಅಂತ. ಸೊ ಆ ಥರದೊಂದು ಬೇಸಿಸ್ ಮೇಲೆ ಈಗಿನ ಜನ್ರೇಷನ್ ನೋಡೋವಂಥ ಮೂವಿ ಇದಾಗಿರುತ್ತೆ. ದಯವಿಟ್ಟು ಎಲ್ಲ ನೋಡಲಿ ಅಂತ ಕೇಳ್ಕೊತೀನಿ. ಸೊ ಇದು ರಿಯಲ್ ಆಗಿ ಎಲ್ಲರೂ ಆಗಿರೋದನ್ನ ತಗೊಂಡು ಮಾಡ್ತಾ ಇರೋದಾ? ಡೈರೆಕ್ಟ್ರು ಸ್ವಲ್ಪ ಕೆಲವೊಂದು ತೊಗೊಂಡಿದ್ದಾರೆ. ನೈಜ ಘಟನೆ, ಅದ್ರ ಜೊತೆಗೆ ಹಾರರ್ ಇದೆ. ಆ್ಯಕ್ಚುಲಿ ನೀವು ಅವತ್ತು ಟ್ರೈಲರ್ ನೋಡಿದ್ದು ಬೇರೆ, ಇನ್ನೊಂದು ಟ್ರೈಲರ್ ಇದೆ, ಸಿನಿಮಾ ಬೇರೆ ಇದೆ ಟ್ರೈಲರು. ಸುಮ್ಮನೆ ಇದೆ, ಜಸ್ಟ್ ಕಟ್ಟಿಂಗ್ಸ್ ತೋರಿಸಿದೆ ಅವತ್ತು. ಓಕೆ, ಹಾರರ್ ಇದೆ. ನೈಸ್. ದೆವ್ವ ಯಾರು ಅಂತ ಗೊತ್ತಾಗ್ಬೇಕು ಈಗ. ಆ ದೆವ್ವ ಯಾರು ನೀವು ಗೆಸ್ ಮಾಡ್ತೀರಾ? ಅದು ತನ್ವೀರ್ ಇರ್ಬೋದು, ವೆಂಕೀರು ಇರ್ಬೋದು. ಅದೇ ಅದಕ್ಕೆ ಹೇಳಿದೆ ಅವಾಗಲೇ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ. ಯಾರೇ ದೆವ್ವ ಆಗಿರಿ, ಯಾರೇ ರೈಡ್ಗೆ ಹೋಗಿ ಆದಷ್ಟು ಬೇಗ ನಿಮ್ದೆಲ್ಲ ಒಬ್ಬೊಬ್ಬರು ಪಾರ್ಟ್ನರ್ ಸಿಗಲಿ ರೈಡ್ಗೆ ಹೋಗೋಕ್ಕೆ ಅಂತ. ಒಬ್ಬರು ಸಿಗಲಿ ಗ್ಯಾಪಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ಸದಸ್ಸು ಆಯಿತಾ? 3 ಜನನು ಮೊದಲನೇ ಸಿನಿಮಾ ಇಂಡಸ್ಟ್ರಿಗೆ ಮೊದಲನೇ ಎಂಟ್ರಿ ಕೊಟ್ಟಿದ್ದೀರಾ. ಆಲ್ಮೋಸ್ಟ್ ಡೈರೆಕ್ಟ್ರು, ಪ್ರೊಡ್ಯೂಸರು ಮತ್ತು ನೀವು 3 ಜನ ಎಲ್ಲರೂ ಫಸ್ಟ್ ಅಟೆಂಪ್ಟ್ ಇದು. ಎಲ್ರಿಗೂ ತುಂಬ ಒಳ್ಳೆಯದಾಗಲಿ. ನಿಮ್ಮ ರೈಡು ಇವಾಗಿಂದ ಸ್ಟಾರ್ಟ್ ಆಗಿ ಕಂಟಿನ್ಯೂಯಸ್ ಆಗಿ ಸುಖವಾಗಿ, ಯಾವುದೇ ಆಕ್ಸಿಡೆಂಟ್ಸ್ ಇಲ್ದಲೆ, ಯಾವುದೇ ಅಪಘಾತಗಳಿಲ್ದಲೆ ಚೆನ್ನಾಗಿ ಆಗಲಿ ಅಂತ ನಾವು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀವಿ. ಸಿನಿಮಾಗೆ ಸಿಕ್ಕಾಪಟ್ಟೆ ಒಳ್ಳೆಯದಾಗಲಿ. ಸಿನಿಮಾ ಸಕ್ಸಸ್ ಆದಮೇಲೆ ಹೀಗೆ ಒಂದು ಊಟ ಮಾಡಿಕೊಂಡು ಮಾತಾಡುವಂಥ ಸಂದರ್ಭ ಬರಲಿ. ಸಕ್ಸಸ್ ಮಿಟ್ಟಲ್ಲಿ ಎಲ್ಲೇ ಪಾರ್ಟಿ ಮಾಡೋಣ. ಯಾ ಒಂದೊಳ್ಳೆ ಸಕ್ಸಸ್ ಆಗಲಿ. ಏನು ಅಂದರೆ ಸಿನಿಮಾ ಎಲ್ಲರಿಗೂ ದೊಡ್ಡ, ಆ್ಯಕ್ಚುಲಿ ಎಲ್ಲರೂ ಆರ್ಟಿಸ್ಟ್ ಆಗಬೇಕು ಅಂತಲೇ ಬಂದಿರೋದು ನನಗೆ ಗೊತ್ತು. ಸೊ ಎಲ್ಲರೂ ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋದು. ಆ ಅವಕಾಶ ಇವತ್ತು ಮೊದಲನೇನಾಗಿ ನಮ್ಮ ಯೂಟ್ಯೂಬರ್ ಡಿಜಿಟಲ್ ಇದರಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ನನಗೆ ಅದರ ಜೊತೆಗೆ ಇವರಿಬ್ಬರುಗಳು ಸಿಕ್ಕಿದೆ. ಭಾಳ ವರ್ಷದ ಶ್ರಮ ಇದು ನನಗೆ. ಹಿಂಗೆ ಈ ದಿನ ಬೇಕಾಗಿತ್ತು, ಈ ಥರ ಒಂದು ದಿನ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಇಲ್ಲಿಗೆ ಬಂದಿರೋದು ದೊಡ್ಡ ವಿಷಯ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ನೋಡಿ, ಅದು ಸಿಂಗಲ್ ಗ್ಯಾಪ್ 2 ಅಡಿ ಅಂತ ಕಾಣಿಸ್ತಾ ಇದೆ, ಬಟ್ 10 ವರ್ಷ ತಗೊಂಡಿದೆ ಅಲ್ಲಿಗೆ. ಅದು ಆ್ಯಂಕ್ರಿಂಗಲ್ಲಿ 5 ವರ್ಷ ತಗೊಂಡು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 5 ವರ್ಷದ್ದು ಜರ್ನಿ. ಎಷ್ಟು ಸ್ಟ್ರಗಲ್ ಇರಬೇಡ, ಎಷ್ಟು ದಿನಗಳು ಕಳೆದಿರಬೇಡ. ಆಗಿದೆ ಎಷ್ಟೋ. ಈಗ ಅದು ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ತೀನಿ, ಅದು ಬೇರೆ ವಿಷಯ, ಜಾಸ್ತಿ ಹೇಳೋದು ಬೇಡ. ನಾನೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ, ಅದರಲ್ಲಿ ಹೇಳಿ. ಸೂಪರ್, ಅಷ್ಟೊಳಗೆಲ್ಲ ಸ್ಟಾರ್ಟ್ ಮಾಡೋಣ. ಸೊ ಸಿನಿಮಾನ ದಯವಿಟ್ಟು, ಎಲ್ಲರದ್ದು ಸ್ಟ್ರಗಲ್ ಇರುತ್ತೆ, ಒಂದು ಜರ್ನಿಗಳು ಇರುತ್ತೆ. ಬನ್ನಿ ನೋಡಿ ಅನ್ನೋದಕ್ಕಿಂತ ಒಂದೊಳ್ಳೆ ಕಂಟೆಂಟ್ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥದ್ದು, ಎಂಜಾಯ್ ಮಾಡ್ತೀರಾ. ಆಮೇಲೆ ರೈಡ್ ಸಿನಿಮಾನ 24ನೇ ತಾರೀಕು ರಾಯಲ್ ಆಗಿ ಫಾರೆಸ್ಟ್ ನೋಡಿಕೊಂಡು ರುದ್ರ ಗರುಡ ಪುರಾಣನ ನೋಡಿ, 4 ಸಿನಿಮಾ ನೋಡಿ. ಫಸ್ಟು ರೈಡ್ ಸಿನಿಮಾ ನೋಡಿ. ಆದರೆ ಇದಕ್ಕೆ ನಿಮ್ಮನ್ನು ನಾವು ಪ್ಲಾಟಿನಮ್ ಸ್ಟಾರ್ ಅನ್ನೋದು ಯಾಕೆ ಹೇಳಿ? ನೋಡಿ ಎಷ್ಟು ಸೆಲ್ಫ್ಲೆಸ್ನೆಸ್ ಇದೆಯಲ್ಲ. ರಾಯಲ್ ನೋಡ್ಕೊಂಡು, ಫಾರೆಸ್ಟ್ ನೋಡ್ಕೊಂಡು ರೈಡಿಗೆ ಬನ್ನಿ, ಆಮೇಲೆ ರುದ್ರ ಗರುಡ ಪುರಾಣ ನೋಡಿ ಅಂತ. ಯಾಕಂದ್ರೆ ಪಾಪ ಅವರೆಲ್ಲರೂ ನಮಗೂ ಫ್ರೆಂಡ್ಸೇ. ನಾನು ಅವರೆಲ್ಲ ಮಾಡ್ತಿದ್ದಾರೆ. ಅವರು ನನಗೆ ಅಂದರೆ ಅವ್ರನ್ನ ಇಂಟರ್ವ್ಯೂಸ್ ಮಾಡಿದ್ದೀನಿ ಕೆಲವೊಂದು, ಎಲ್ಲ ನನಗೆ ಗೊತ್ತಿರೋ ಟೀಮನ್ನ. ಅದಕ್ಕಿಂತ ಹೆಚ್ಚಾಗಿ ನೆಲ್ಲ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ. ಬಟ್ ಆದಷ್ಟು ಫಸ್ಟ್ ರೈಡ್ ಅಂತಲೇ, ಅದಕ್ಕೆ ರೈಡ್ ಸಪೋರ್ಟ್ ಕೊಡಿ. ನಿಮ್ಮಂಗೆ ನಾವು ಬೆಳಿತೇವೆ, ಅಥವಾ ಬೆಳೆಯೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಲಾವಿದ್ರನ್ನ ಬೆಳೆಸಿ. ಏನು ಬೇಡ ಅನ್ನಲ್ಲ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಡೈರೆಕ್ಟಾಗಿ ಹೇಳಿ, ಅದು ಪ್ರಾಬ್ಲಮ್ ಇಲ್ಲ. ಕಮೆಂಟ್ಸಲ್ಲಿ ಹೇಳಿ, ನೋ ಇಶ್ಯೂ, ಡೈರೆಕ್ಟಾಗಿ ಹೇಳಿ. ಆಮೇಲೆ ನೀನು ಸ್ವಲ್ಪ ಸೈಡಲ್ಲಿ ಹೇಳು ಬಂದು. ನನಗೆ ಭಯ ಇದೆ. ಇದೊಂದು ಎಕ್ಸ್ಕ್ಲೂಸಿವ್ ಹೇಳಬೇಕು ಅಂದರೆ, ಇವರಿಬ್ಬರು ಸಿನಿಮಾ ನೋಡಿದ್ರೆ ನಾನು ನೋಡಿಲ್ಲ. ಹೌದಾ? ನಾನು ನೋಡಿಲ್ಲ, ಡಬ್ಬಿಂಗ್ ಮಾತ್ರ ನೋಡ್ಕೊಂಡಿದ್ದೀನಿ ನಾನು. ಕಂಪ್ಲೀಟ್ ಸಿನಿಮಾ ನೋಡಿಲ್ಲ ನಾನು. ಪಾಪ ಕರೆಯಕ್ಕಿಲ್ವಾ ಸಿನಿಮಾಗೆ? ಕರೆದಿದ್ರು, ನಾನೇ ಹೋಗಿಲ್ಲ. ನಾನು ಬಿಸಿ ಪೀಪಲ್. ಆ ದಿನಕ್ಕೋಸ್ಕರ ಆಗ್ತಿದ್ದೀನಲ್ಲ, ಹಿಂಗೆ ನೀರಜ್ ಅಂತ ಬರುತ್ತೆ, ಅಲ್ಲಿ ನಾನು ಕಾಣಿಸ್ಕೊಂತೀನಿ. ಅದು ಹೆಂಗ್ ಆಗುತ್ತೆ ಅಂತ ಸ್ಟಿಲ್ ಎಕ್ಸೈಟ್ ಆಗಿದೆ. ಫುಲ್ ಫ್ಯಾಂಟಸಿ. ಓ ಮೈ ಗಾಡ್. ಫ್ಯಾನ್ಸ್ ಎಲ್ಲ ಗೊತ್ತಿಲ್ಲ. ಒಂದು 100 ಜನ, ಒಂದು 100 ಜನ ಹೆಣ್ಮಕ್ಳು ಬಂದ್ರಪ್ಪ. ಓ ಇನ್ಸ್ಟಾಗ್ರಾಮ್ ಬ್ರೋ, ಗಂಡು ಮಕ್ಳಿಗೆ ಹಾಕಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಬ್ರೋ. ಬೇರೆ ಹಾಕೊಡ್ತಾರೆ ಗಂಡು ಮಕ್ಳು ಹಾಕೋದು ಬೇರೆ. ಅದಕ್ಕೆ ನಾನು ಅವಾಗಿನ ಹೇಳ್ತಾ ಇರೋದು, ಆದಷ್ಟು ಬೇಗ ಒಂದು ಜೋಡಿ ಸಿಗ್ಲಿ ಅಂತ. ಅಟ್ಲೀಸ್ಟ್ ಅವಾಗ್ಲಾದ್ರು ಸ್ವಲ್ಪ ಸ್ಟಾಪ್ ಆಗುತ್ತೆ ಇದೆಲ್ಲ. ಸ್ಟಾಪ್ ಆಗಿರೋರೆಲ್ಲ ಸ್ಟಾಪ್ ಆಗಬೇಡಿ. ಅಲ್ಲ ಸರಿ, ಹೋಗಿ DM ಮಾಡಿ ಡೇಟ್ ಮಾಡೋಕ್ಕೆ ತುಂಬ ಕಾಯ್ತಾ ಇದ್ದೀವಿ. ರೈಡ್ಗೆ ಹೋಗೋಕ್ಕೆ, ರೈಡ್ ಹೋಗೋಣ. ಎಸ್ ಮುಂದೆ ಹೇಳ್ಬಿಡಿ. ನಮ್ಮ ವೀಕ್ಷಕರಿಗೆಲ್ಲ ಕರೀರಿ. ಊಟ ಮಾಡಿದ್ವಿ, ಅವ್ರಿಗೂ ಮೂವಿ ನೋಡ್ಕೊಂಡು ಊಟ ಮಾಡೋಣ ಅಂತ ಕರೆದ್ಬಿಡಿ. ಅದು ಮಂಚೂರಿ ನಂಗೆ ಖಾಲಿ ಮಾಡ್ಬಿಡಿ. ಗ್ಯಾಪಲ್ಲಿ ಜಾಲಿ ಮಂಚೂರಿ ಚಿಕನ್. ಅಯ್ಯೋ ದೇವ್ರೆ, ನಾನು ಗ್ಯಾಪಲ್ಲಿ ಇಸ್ಕೊಂಡು ಮಂಚೂರಿಯನ್ ತಿನ್ಬಿಡಿ. ಅದು ಮಂಚೂರಿ ಕಾಣಿಸ್ತಾ ಇದೆ ನಂಗೂ. ನಾನು ವೆಜ್ಜು,
ನೀವು ಇವರು ನಾನು ವೆಜ್ಜು, ನಾನು ವೆಜ್ಜು, ಇವರು ವೆಜ್ಜು, ಅವರು ನಾನು ವೆಜ್ಜು, ನಾನು ವೆಜ್ಜು. ಸೊ ನೀವು ನಾನು ವೆಜ್ಜು ಎಲ್ಲ ತಿನ್ಕೊಂಡು 24ನೇ ತಾರೀಕು ವೆಜ್ಜು ನಾನ್ ವೆಜ್ಜು ಎಲ್ಲ ತಿನ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಸಿನಿಮಾ ನೋಡಿ, ಪೆಪ್ಸಿ ಸಿಗುತ್ತೆ, ಕೋಕೋ ಕೋಲಾ ಅದಕ್ಕಿಂತ ಅದನ್ನು ಬಿಟ್ಬಿಟ್ಟು ನಿಂಬು ಜ್ಯೂಸ್ ಕುಡೀರಿ. ಅದ್ರ ಜೊತೆಗೆ ನಮ್ಮ ಇಲ್ಲಿನ ಒಂದು ಇದು ಬೆಳೆಸೋಣ ಆದಷ್ಟು, ಬೇರೆ ಫಾರಿನ್ ಕಂಪ್ನಿಗೆ ಬೆಳೆಸೋದಕ್ಕಿಂತ. ಸೊ ಅದನ್ನು ತೊಗೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ಸಿನಿಮಾನ 2 ಗಂಟೆಲಿ ಅದ್ಭುತವಾಗಿ ನೋಡಿ ಖುಷಿ ಪಡ್ತೀರಾ. ಒಳ್ಳೆ ರೈಡ್ಗೆ ಹೋದಂಗೆ ಇರುತ್ತೆ. ಸಿನಿಮಾ ಸ್ಟಾರ್ಟ್ ಆದಾಗ ಲಾಸ್ಟ್ವರೆಗೂ ಏನಾಯಿತು ಎತ್ತಾಯಿತು ಅಂತ ಆಮೇಲೆ ಗೊತ್ತಾಗೋದು ನಿಮಗೆ. ಎಂಡಿಂಗ್ವರೆಗೂ ಏನೂ ಗೊತ್ತಾಗಲ್ಲ. ಗಾಡಿ ಸ್ಟಾರ್ಟ್ ಆಗುತ್ತೆ, ನಿಲ್ಲಿಸ್ಬೇಕಾದ್ರೆ ಅದು ನಿಮಗೆ ಗೊತ್ತಾಗಬೇಕು ನಿಲ್ತಾ ಸಿನಿಮಾ ಅಂತ. ಸೊ ಅಲ್ಲಿವರೆಗೂ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಇದೇ 24ನೇ ತಾರೀಕು ನಾವು ತೆರೆಗೆ ಬರ್ತಾಯಿದ್ದೀವಿ. ನರ್ತಕಿ ಥಿಯೇಟ್ರ್ ಮೇನ್ ಥಿಯೇಟ್ರ್ ಆಗುತ್ತೆ. ಅದು ಬಿಟ್ಟು ಎಲ್ಲ PVRs ಮತ್ತು ಸಿಂಗಲ್ ಮತ್ತು ಸಿನಿಪೋಲಿಸ್ ಎಲ್ಲ ಉತ್ತರ ಕರ್ನಾಟಕ ಟೋಟಲ್ ಒಂದು 80 ಥಿಯೇಟ್ರ್ ರಿಲೀಸ್ ಆಗ್ತಿದೆ. ಹೆಮ್ಮೆ ವಿಚಾರ, ಮೊದಲನೇ ಸಿನಿಮಾನೇ. ಹೌದು, ನಮ್ಮ ಹೀರೋದು ಕಟೌಟ್ ಬೀಳ್ತಾ ಇದೆ. ನನಗೆ ಖುಷಿ ಇದೆ, ಅವ್ರು ಆಲ್ರೆಡಿ ಕಟೌಟ್ಸ್ಗಳು ಬೀಳ್ತಾ ಇದೆ. ಸೊ ಪ್ರೌಡ್ ಇದೆ ನಮ್ಮ ಸಿನಿಮಾ, ಬಂದು ನೋಡಿ. ಇದೇ 24ನೇ ತಾರೀಕು ನಮ್ಮ ರೈಡ್. ಹೊಸ ಪ್ರತಿಭೆಗಳು ಹೊಸ ಆ್ಯಕ್ಟಿಂಗ್ ಮುಖಾಂತರ ನಿಮ್ಮ ನಗ್ಸೋದಕ್ಕೆ, ಸೀರಿಯಸ್ ಮಾಡೋದಕ್ಕೆ ಬರ್ತಾಯಿದ್ದೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ. ಇದೇ 24ನೇ ತಾರೀಕು ಬರ್ತಾಯಿದ್ದೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೆಂಬಲ ನಮಗಿರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಇದೇ 24ನೇ ತಾರೀಕು ನಮ್ಮ ರೈಡ್ ಸಿನಿಮಾ ಬರ್ತಿದೆ. ಸೊ ಎಲ್ಲರೂ ರೈಡ್ ಮಾಡ್ಸೋಕ್ಕೆ ನಾವು ಬರ್ತಾಯಿದ್ದೀವಿ. ಸೊ ಇದೇ 24ನೇ ತಾರೀಕು ಎಲ್ಲರೂ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ನಮ್ಮ ರೈಡ್ ಸಿನಿಮಾ ನೋಡಿ, ಮತ್ತು ನಿಮ್ಮ ರೆಸ್ಪಾನ್ಸಸ್ ಮತ್ತು ನಿಮ್ಮ ಸಪೋರ್ಟ್ ನೀವು ಖಂಡಿತ ಕೊಡಬೇಕು. 24th ನೀವು ಮನೆಯಿಂದ ಥಿಯೇಟ್ರ್ವರೆಗೂ ಮಾಡೋ ಒಂದು ಚಿಕ್ಕ ರೈಡ್ ಇವ್ರ ಜೀವನದ ಲಾಂಗ್ ರೈಡ್ಗೆ ಹೆಲ್ಪ್ ಆಗುತ್ತೆ. ಸೊ ಬಂದು ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ 3 ಜನಕ್ಕೂ ತುಂಬ ಒಳ್ಳೆಯದು.